ಏನ್ರಿ ಡಾಕ್ಟರ್ ಸಾಹೇಬ್ರ ನೀವ್ ಯಾಕೆ ಇಲ್ಲಿ ನಿಂತಿರ್ರಿ? ನಮ್ನೇನ್ರಿ ಕಾರ್ ತೊಟ್ಟರಿಲ್ಲ ತೋರಿಸಿ ಮೇವಾಕಾರಿಲ್ರಿ. ನೀವು ಮೊನ್ನೆ ಮಾಡಿಸ್ಕೊಂಡು ಹೋದಕ್ಕೆ ಇವತ್ತು ಸಿಕ್ಕಿಲ್ಲ, ಏನು ವಿಶೇಷ? ಯವ್ವ ಏನು ಕೇಳ್ತೀರಿ ಡಾಕ್ಟರ್? ಆ ಸುದ್ದಿ ಏನಪ್ಪಾ ವಸಂತ? ಆ ಸುದ್ದಿ ಸಂಬಂಧ ನನ್ನ ಜೀವ ಸಾಕಾಗ ಹೋಗ್ಬಿಡತ್ ನೋಡ್ರಿ ಡಾಕ್ಟರ್ ಸಾಹೇಬ್ರ. ನೋಡಂಜಲಿ, ನಾ ಮೊದ್ಲ ಹೇಳಿದ್ನಿಲ್ಲ ನಾ ಮಾಡಿದ್ದು ನೋವು ಆಗತ್ತಂತಂದ. ನೋವು ಆಗೋದು ಅಷ್ಟ ಅಲ್ರಿ ಅವನವನ. ನೀ ಏನದ ನಮ್ಮ ಮಲಗಿ ಸುಚ್ಚಿದ್ದಿ ನೋಡ್ರಿ ಡಾಕ್ಟ್ರ. ಆ ಗಳಿಗೆತ್ತ ನಾ ಏನದ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಕಣ್ಣು ಬಿಟ್ಟು ನೋಡ್ತೀನಿ, ರಕ್ತನ ಹೊರ ಬಂದಿತ್ತು ಡಾಕ್ಟ್ರ. ಮನಸ್ಸಿನಾಗ ಮನಸ್ಸಿನೊಳಗ ಮನೆ ಮಾಡೈತಿ, ಎರಡು ದೇವವ ಪ್ರೇಮವಾಗಿ ಬೆರೆತೈತಿ, ಹೃದಯ ರಾಜ್ಯದಲ್ಲಿ ನೀನೇ ರಾಣಿ ಗೆಳತಿ, ನನ್ನ ಹೃದಯ ರಾಜ್ಯದೊಳಗ ನೀನೇ ರಾಣಿ ಗೆಳತಿ. ಜಯ ಹೇಳೋ ಏನ್ ಊರೈತ್ರಿ ಅಪ್ಪ ಇದು. ಒಂದು ಚಂದನ ಒಂದು ಹುಡುಗಿಯರ ಬಂದು ಚೆಕ್ ಮಾಡಿಸ್ಕೊಂಡು ಹೋಲಿಲ್ರಿ, ಎಲ್ಲವೂ ಬರೀ ಬರ್ತಾವ್ರೆ. ಮುದುಕಿಯರ ಬಂದು ಅಲ್ಲಿ ಮುಟ್ ನೋಡು ಇಲ್ಲಿ ಮುಟ್ ನೋಡು ಅಂತ ಚೆಕ್ ಮಾಡಿಸ್ಕೊಂಡು ಹೋಗ್ಕೋರಿ. ಎಲ್ಲಕ್ಕೆ ಗಂಟು ಬಿದ್ದುಬಿಟ್ಟ ನೋಡ್ರಿ. ಹೌದು, ಈ ಅಂಜಲಿ ಎಲ್ಲಿ ಹೋಗಿರ್ಬೋದು? ಇರ್ಲಿಲ್ರಿ, ಕೇಳಬಂತಡ್ರಿ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಬಂದ್ರ ಮಾಮನ ಬುಲೆಟ್ ಕೆಳ ಪಡ್ಡು 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 ಬಂಡದ ಬಾಡಿದಾಗೆ ಟಮಾಟಿ ಕೆಂಪ ಕೆಂಪ ಮಾವ ಹೊಟ್ಟೆ ಬಂದ ಒಂದು ಪಂಪ. ಅತ್ತಿ ಚಿಲ್ಲಿ ಪ್ಲಾಟ ನಮ್ದಕ್ಕೆ ಪ್ಯಾರ್ಗೆ ಅಂದ್ಬಿಟ್ಟದೆ.
ಜಾರಿಗೆ ಹೋಗ್ತೈತಿ ಜಿಂದಗಿನೇ ಹಾಳಾಗ್ತೈತೆ ಜಾರಿಗೆ ಹೋಗ್ತೈತೆ ಮುಂದಕ್ಕೆ ಜಾರಿಗೆ ಹೋಗ್ತೈತೆ ಏನ್ರಿ ಡಾಕ್ಟರ್ ಸಾಹೇಬ್ರ ನೀವ್ ಯಾಕೆ ಇಲ್ಲಿ ನಿಂತಿರ್ರಿ? ನಮ್ನೇನ್ರಿ ಕಾರ್ ಕೊಟ್ಟರೆಲ್ಲ ತೋರಿಸಿ ಮೇವಾಕಾರಿಲ್ರಿ ನೀವು ಮೊನ್ನೆ ಮಾಡಿಸ್ಕೊಂಡು ಓದಕ್ಕೆ ಇವತ್ತು ಸಿಕ್ಕಿಲ್ಲ ಏನು ವಿಶೇಷ? ಯವ್ವ ಏನು ಕೇಳ್ತೀರಿ ಡಾಕ್ಟರ್? ಆ ಸುದ್ದಿ ಏನಪ್ಪಾ ವಸಂತ ಆ ಸುದ್ದಿ ಸಂಬಂಧ ನನ್ನ ಜೀವ ಸಾಕಾಗ ಹೋಗ್ಬಿಡತ್ ನೋಡ್ರಿ ಡಾಕ್ಟರ್ ಸಾಹೇಬ್ರ. ಮಾಡ್ಕೊಂಡು ಬರ್ಜಿ ನೋಡ ಅಂಜಲಿ ನಾ ಮೊದ್ಲ ಹೇಳಿದ್ನಿಲ್ಲ ನಾ ಮಾಡಿದ್ದು ನೋವು ಆಗತ್ತಂತಂದ. ನೋವು ಆಗೋದು ಅಷ್ಟ ಅಲ್ರಿ ಅವನವನ ನೀ ಏನದ ನಮ್ಮ ಮಲಗಿ ಸುಚ್ಚಿದ್ದಿ ನೋಡ್ರಿ ಡಾಕ್ಟ್ರ. ಆ ಗಳಿಗೆತ್ತನ ಏನದ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಕಣ್ಣು ಬಿಟ್ಟು ನೋಡ್ತೀನಿ ರಕ್ತನ ಹೊರ ಬಂದಿತ್ತು ಡಾಕ್ಟ್ರ. ನೀ ಮಾಡಿಸ್ಕೊಳ್ಳುವಾಗ ಭಾಳ ಬಡ್ದಡ್ತಿ ಬಿಡ ಹುಡುಗಿ, ಅದ್ರಾಗ ನೀನು ಬೇರೆ ಹೊಸ್ತಾಗಿ ಹುಡುಗಿಯಲ್ಲ ಅದಕ್ಕೆ ರಕ್ತ ಬಂದಿರಬೇಕು. ಡಾಕ್ಟ್ರ ರಗತ್ ಅಷ್ಟ ಬಂದಿಲ್ಲ, ರಕ್ತ ಜೊತೆ ನಿನ್ನ ಏನೇನೋ ಹೊರಗೆ ಬಂದಿತ್ತು. ನಾನು ಕರೆಕ್ಟಾಗಿ ಚುಚ್ಚಿ ಎಣ್ಣೆ ಬಿಟ್ಟಿದ್ನಲ್ಲ ಹೆಂಗ್ ಹೊರಗೆ ಬಂತದ? MBA ಫಸ್ಟ್ ರ್ಯಾಂಕ್ ನಾ 10th ಫೇಲ್ ನಮ್ಕಂದ್ರ ಅಲ್ಲ ಡಾಕ್ಟ್ರ. ಅಟ್ಟಕ್ಕೊಂದು ನೆನೆ ಬಿಟ್ಟು ಮಾಡ್ಬೇಡ, ಯಾಕಂದ್ರೆ ನಮಗೆ ಭಾಳ ತ್ರಾಸ ಸಿಕ್ಕೈತು ಡಾಕ್ಟರ್ ಸಾಹೇಬ್ರ. ನಿಮ್ಮಂತ ಹುಡುಗಿಯರಿ ತ್ರಾಸ ಆಗ್ಬಾರ್ದಂತಂದ ಕೈಯಾಗ ಕೊಟ್ಟಿರ್ತೀವಲ್ಲ, ಏನ ಒಂದು ಹುದ್ದನು ಎರಡು ದುಂಡನು ಗಬುಗ್ಗನ ಬಾಯಾಗಿ ಇಟ್ಕೊಂಡ್ಬಿಡ್ಬೇಕು ನೋಡ. ಅಲ್ಲ ಡಾಕ್ಟರ್ ಸಾಹೇಬ್ರ ಏನ ಉದ್ದನ ಬೈಟ್ಗಳು ಅದಾರಿ ನೋವು ಬಂದಾಗ ಎರಡು ದುಂಡನು ಗಬುಗ್ಗನ ಬಾಯಾಗಿ ಇಟ್ಕೊಂಡ್ಬಿಟ್ಟು ನೋವು ಕಮ್ಮಿ ಆಗತ್ರಿ. ಒಂದು ಉದ್ದನ ಗುಳಿಗೆ ನುಂಗಿದ್ರ ಸಮಾಧಾನ ಆಕತ್ ನೋಡ್ರಿ. ಡಾಕ್ಟ್ರ ನೀ ಇಷ್ಟು ನನ್ನ ಮ್ಯಾಗ ಜೀವದಿ ಅಂತಂದ ಮ್ಯಾಗ ನಾನು ನಿನಗೆ ಮ್ಯಾಗ ಡಾಕ್ಟರ್ ಅನ್ನಂಗಿಲ್ಲ. ಅಯ್ಯಯ್ಯೋ ನನ್ನ ಚಿನ್ನ, ಇನ್ನು ಮ್ಯಾಗ ನಾನು ನಿನಗೆ ಮಾಮ ಅಂತ ಕರಿತೀನಿ. ಅಯ್ಯಯ್ಯೋ ನನ್ನ ಚಿನ್ನ, ಸಾಯಿ ಕುಡ್ಕೋಗ ಸರಿ ಕೊಟ್ಟಂಗತ್ತಲ್ಲ ನನ್ನ ಜೀವನಕ್ಕ. ಏನೋ ಡಾಕ್ಟ್ರ ಹಂಗಂದ್ರೆ ನಿನ್ನ ಮಾತಿನ ಅರ್ಥ? ಹಸಿದ ಒಟ್ಟಿಗೆ ಅನ್ನ ಕೊಟ್ಟಂಗತ್ತಲ್ಲ ನನ್ನ ಜೀವನಕ್ಕ. ಅಂಜಲಿ ನನಗೂ ನಿನ್ನ ಮ್ಯಾಲೆ ಒಂದು ನಮೂನಿ ಪ್ರೀತಿ ಶುರು ಆಗತ್ತೆ ಅಂಜಲಿ. ಕುಡ್ದು ಬಂದಿಲ್ಲ ಅಣಿಚದ ಸುಮ್ರ. ಮತ್ತ ಇದ ಹುರುಪನ್ಯಾಗ ಚಾಲು ಮಾಡೋದು ನಮ್ಮ ಪ್ರೀತಿಗೆ ಹೊಡ್ದ ಬಿಡಲ್ಲ ಮತ್ತೆ ತಡ. ಇವಂದನ ಸೂಜಿ ನೋಡಕ್ಕೆ ಇವತ್ತ ಚೂಚಿ ಅಲ್ಲೇ ನಿಮ್ಮ ಅಪ್ಪ ತಗೊಂಡ ನೋಡಿ ಸಿಲೆ ನನ್ನ ತೊಳ್ಕೊಂಡ್ ಕಳ್ಸಕಂದ್ರ ಬರೀ ನಿಮ್ಮ ಅಪ್ಪ ತಗೊಂಡ. ನೀನ್ ಹಣೆ ಬರೀ ಮಂದಿಗೆ ಕೊಡೋದಾತಲ್ಲಿ. ನಿಮ್ಮ ಆಫೀಸ್ ಅಲ್ಲಿ ನಿಂದ ಯಾಕೆ ಅವ್ನಿಗೆ ಕೊಡ್ಬೇಕು? ಕೊಡುವ ಇಲ್ಲಿ ಮುತ್ತ ಅವ್ನ್ ಕಡೆ ಐತಿ, ನಿಂದ್ ಯಾಕ್ ಕೊಡ್ಬೇಕು? ಕೊಡಲೇ ಇಲ್ಲ, ಕೇಳಿದ್ರು ಕೊಡ್ಲಿಲ್ಲವ. ಅವ್ನ ಕಡೆ ಐತಿಲ್ಲ, ನಿಂದ ಯಾಕೆ ಕೊಡ್ಬೇಕು? ನಂದು ಐತಿ ನಮ್ ಕಡೆ. ಎಲ್ಲೈತಿ? ಇಲ್ಲಿ ಐತಲ್ಲ, ಎಲ್ಲಿ? ತೋರಿಸ್ತೀನಿ. ವಾಟಿಕ ಶಾಂಪು ಹಚ್ಚಿ ತೊಳೆದಳಗಿನ ಚಂದನಾರವ ಕೂದಲ ನಾ ಬರರೆ ನನ್ನ ತಗದಿಟ್ಟಿರುತ್ತಳ ಅರಮನೆಯ ಬಾಗಿಲ ಕೆಂಪನ ಎಣ್ಣಾಕಿ ನಂಬಿಗೆ ಬರುವಾಗಿ ಗುಂಪಿನಾಗ ನಿಂತರು ನನ್ನ ಕೈ ಮಾಡಿ ಕರಿವಾಗಿ. ಏನಪ್ಪಾ ವಸಂತ ಎಲ್ರಕ್ಕಿ ಮೊದಲ ನೀನ ಗಜಮ ಎಬ್ಸಿ ಬಡ
ধনকে দেখলু তুই ননিস না মনকে চিনলু না ಅಂಜಲಿ ಎಲ್ಲಿದ್ದೀವಿ ಅವ್ವ ಏ ತಮ್ಗಳ ನನ್ನ ಮಗಳು ಏನ್ರ ನೋಡ್ರಿನಪ್ಪ ಎಲ್ಲಿ ಹೋಗಿರ್ಬೇಕು ಈ ಹುಚ್ಚು ಹುಡುಗಿ ಅಂತೀನಿ ಇಲ್ಲಿ ಯಾರ ಹಿಂಗ್ ನಿಂತಾರ ವಿಚಾರ ಮಾಡ್ಕೊಂಡ್ ಬರ್ತೀನಿ ತಡಿ ಅಪ್ಪ ನಾವು ಕುಡ್ದಿಲ್ಲ ಅಪ್ಪ ಚೀ 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 ತೂ 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 ಇವನ ಅವನ 4 ಗಾಡಿ ಒಳಗೆ ಸಂಸಾರ ಹಿಡಿಬೇಕಾಗಿದ್ದು ದಾರಿ ಬಂದು ನಿಂತೈತಿ ನೋಡ್ರಪ್ಪ ಏ ತಮ್ಮ ಏ ಹುಡುಗಿ ದಾರಿ ಬಿಟ್ಟು ನಿಂದ್ರಿ ಹಾಕಿ ನಾವು ಲೇ ಯಾವ್ಲೇವ ಚಿಲ್ರ ಇಲ್ಲ ಮುಂದಕ್ಕೆ ಹೋಗಿ ಬಾರೋ ಮರ ತಗೋಗಲ್ರಿಯಪ್ಪ ನಾವು ಏನು ಚಿಲ್ಲರ್ ಸೊಳ್ಳೆ ಮಕ್ಕಳ ನಮ್ಮ ಸಾವುಕಾರು ಜಗ್ಗದು ಹೋಗ್ಬೇಕ ದಿಗರ್ ತಗೋ ಕೊಡ್ತೀನಿ ಏ ಮಾಮ ನೀ ಗಂಡಸರು ಹೌದು ಅಲ್ಲೇ ಅವ ಯಾವ ನೋಡ ನಮ್ಮ ಮಂಗ್ಯ ಗುಣ ಕುಂತಾನ ಲೇ ಯಾವ್ಲೇವ ಸಿಕ್ಕ ಟೈಮ್ದಾಗ ಸಮಾಧಾನ ಮಾಡ್ಕೋಬೇಕಂದ್ರ ನಿಮ್ಮಂತರ ಕಾಟ ಏ ಹೋಗ್ಲೇ ಮರ ತಲೆ ಕೆಡ್ಸಕ್ ಹೋಗ್ಬೇಡ ಮುಂದಕ್ಕೆ ಹೋಗಿ ಬಾ ಅಲ ನನ್ನ ಮಕ್ಕಳ ಈ ಕುಲಕರ್ರಿ ಮುಂದೆ ಬಾಲ ಬಿಸ್ರಿಲ್ಲೇ ಮಕ್ಕಳ ತಡ್ರಿಲೇ ನೋಡ್ಲಿ ಹೆಂಗ ಮಾಡ್ತೀನಿ ಮಕ್ಕಳ ಪೊಲೀಸರು ಬಂದ್ರು ಪೊಲೀಸರು ಬಂದ್ರು ತಾಗಿಯೋ ನಿಮ್ಮ ತಡಿಯ ನಿಮ್ಮ ಅಲ್ಲ ಕುಡ್ದೇನಿ ಹೆಂಗ ಏನು ಮಾಡಿದ್ಕೆ ಏನು ಜೊತಾಡ ಕೂತಿಯಲ್ಲ ಯಪ್ಪ ನಾ ಏನು ಮಾಡೇ ಇಲ್ಲ ಯಪ್ಪ ಬೇಕಾದ್ರೆ ನೀನು ನಾನೇ ಮಾಡಿ ಹೇಳ್ತೀನಿ ನಾ ಏನು ಮಾಡೇ ಇಲ್ಲ ತಾಗಿಯೋ ನಿಮ್ಮ ಅವನ ಕೈ ತೆಗಿ ಬ್ಯಾರದ್ರ ಮನ್ಯಾಗ ಹತ್ತಿಲ್ಲೋ ಯವ್ವ ಬ್ಯಾಂಕಿ ನಮ್ಮ ಮನೆ ಒಳಗೆ ಹತ್ತಿದಾಗ ಅಂತ ಉರಿಯಾಗಂತಿತ್ತು ಯವ್ವ ಏನಪ್ಪ ಆರಂಪಿ ಡಾಕ್ಟ್ರ ಬಂದು 2 ದಿನ ಆಗಿಲ್ಲ ಕಡ್ಡಿಗೀರಿ ಎಳ್ದ ಬಿಟ್ಟಿನಪ್ಪ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಕುಲಕರ್ಣರ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಕುಲಕರ್ಣರ ನಿಮ್ಮ ಮಗಳು ಹೊಟ್ಟಿ ಕೆಟ್ಟೈತೆ ಅಂತಂದು ಚರ್ಗಿ ತಂದು ಬಂದಳ್ರಿ ಕುಂತೇಳೂರು ಹೊತ್ತಿಗೆ ಚಕ್ಕರ್ ಬಂದು ಬೆದ್ದು ಬಿಟ್ಟಳ್ರಿ ಅದು ನೋಡಿದ ದನ ಕಾಯಿ ಎಲ್ಲ ಬೆಲೆರಿ ಎಲ್ಲ ಬಂದು ಹೇಳಿದನ್ರಿ ಅದಾಗ ನಮ್ಮ ಜೀವ ತಡಿಲಿಲ್ರಿ ಯಾಕಂದ್ರೆ ನೀವು ಮನೆ ಕೊಟ್ಟು ದೇವರು ನಮಗೆ ಅಂತರದಾಗ ನಿಮ್ಮ ಮಗಳಿಗೆ ತೊಂದರೆ ಇತ್ತಂದ್ರೆ ಎದ್ದು ಬಿದ್ದು ಓಡ್ಕೊಂತ ಹೋಗಿ ಸ್ಟೇಟ್ಮೆಂಟ್ ಕೊಡಕ್ಕೆ ಕುಂತಿದ್ದೀನ್ರಿ ಅಷ್ಟ್ರೊಳಗ ಬಂದ ಬಿಟ್ರಿ ನೋಡಿ ಕುಲಕರ್ಣರ ಅಂದುಕೊಂಡೆ ನಾನು ನನ್ನ ಮಗಳು ಅಪರಂಜಿ ಚಿನ್ನ ಅಂತ ಯಪ್ಪ ಡಾಕ್ಟ್ರಪ್ಪ ದೇವರಾಗಿ ಬಂದು ನನ್ನ ಮಗಳು ಕಾಪಾಡಿದೆಪ್ಪ ನಿನಗೆ ಲಕ್ಷ ಯಾಕೆ ಹೋಯಪ್ಪ ಕೋಟಿ ನಮಸ್ಕಾರ ತಂದೆ ಕುಲಕರ್ಣರ ಜೀವ ಉಳಿಸೋದ ನಮ್ಮ ಕರ್ತವ್ರಿ ಲಕ್ಷ್ಮಿ ಎಲ್ಲಿರುವೆ ಮನವ ಕಾಡುವರು ಬಯಕೆಯ ಒಳ್ಳೆಯ ನಗುವ ಎಲ್ಲಿರುವೆ ಮನವ ಕಾಡುವರು ಏನೋ ಮಾವ ತಂದಿ ಮಗಳು ಇಬ್ರು ವಾಕಿಂಗ್ ಬಂದಿರಣ ತಿಂಡಿ ಹೆಚ್ಚಾಗಿ ಬಂದೀವಿ ಹೌದು ಮಾವ ಇವ್ರು ಯಾರು ದೇವಸ್ಯ ಎಲ್ಲಿ ಹಳಾಗಿ ಹೋಗಿದ್ಯಪ್ಪ ಇಷ್ಟು ದಿವಸ ಇವ್ರನ ನಮ್ಮೂರಿಗೆ ಹೊಸ್ತಾಗಿ ಬಂದಿರುವ RMP ಡಾಕ್ಟರ್ ಅಂತ ಇವ್ರ ಹೆಸರು ಸತ್ಯ ಇದು ಏನ್ಲೇ ತಮ್ಮ ಸಾಮಾನು ಚೀಲಿದು ಏನು ಮಾಡೋದು ಮಾವ ಈ ಹಾಳಾದ KBR ತ್ರಿಬಲ್ ಪೇಸು ಒಮ್ಮೆ ಸಿಂಗಲ್ ಪೇಸ್ ಕೊಟ್ಟು ನನ್ನ ಗಿರ್ನಿ ಮೋಟ್ರನ ಸುಟ್ಟೈತಿ ಅದಕ್ಕೆ ರಿಪೇರಿ ಮಾಡಿಸಿ ಬರಕ್ಕೆ ಗದಿಗೆ ಹೊಂಟಿನಿ
ನೋ ಲೇ ಬಸ್ಯ ಏನು ಮಾಡೋದು ಅಪ್ಪ ನಿನ್ನ ಗಿರಿನಿ ಸಾಣದರ ಇರಲಿ ದೊಡ್ಡದರ ಇರಲಿ ಬಿಡಿ ಉಲ್ಲ ಬೀಸಿ ಬೇಸಿ ನಾವು ನಮ್ಮ ಹಡಗ್ಲಿ ಟೀಚರ್ ಸುಟ್ಟೈತಿ ಲೇ ಮಗನ. ಯಪ್ಪ ಬೀಸುದೇನ ಸರಿ ಆದ್ರೆ ಇದೇನು ಸಣ್ಣ ದೊಡ್ಡದು ಅಂದಿಲ್ಲ ಅಡ್ಡ ಗೋಡಿ ಮೇಲೆ ದಿಪ್ಪಟ್ಟಂಗೆ ಮಾತಾಡ್ಬೇಡು ಯಪ್ಪ. ಅಷ್ಟು ಗೊತ್ತಾಗಲ್ಲ ನಿಮ್ಮ ಅಪ್ಪ ಹೇಳಿದ್ದು. ಸಣ್ಣದಂದ್ರ ಜೋಳದ ಕಾಳು, ದೊಡ್ಡದಂದ್ರ ಗೊಂಜಾಳ ತನಿ. ಹಂಗೆಲ್ಲ ಕೌಂಟ್ನಾಗಿಟ್ಟು ಮಾತಾಡಬಾರ್ದು, ಯಾಕಂದ್ರೆ ಏನೋ ಸಣ್ಣಕ್ಕಿದೆ. ಹೌದ್ರಿ ಬಸವರ, ಕರೆಂಟ್ ಇಲ್ಲ ಅಂದ್ರೆ ಹೆಂಗ್ ಮಾಡ್ತೀರಿ ನೀವು? ಕರೆಂಟ್ ಹೋದ್ರು ಬಿಡು ಮಗ ಅಲ್ರಿವ, ಜನರೇಟ್ ಹಚ್ಚ ಚಾಲೂ ಮಾಡ್ತೀನಿ. ಅಷ್ಟು ಹಗರು ತಿಳ್ಕೊಬೇಡ್ರಿ ಕೌಸ್ಗೇರಿ ಬಸ್ಸನ್ನ. ನೋಲೇ ಬಸ್ಯ ಸಿಕ್ಕರು ಕೈಯ ಕೊಟ್ರ 3 ತಿಂಗಳು ಬರೋ ಮಿಷನ್ 3 ದಿನ ಬರೋದಿಲ್ಲ ಅಪ್ಪ ತಮ್ಮ. ನಿಮ್ಮ ಇದಕ್ಕೇನಂತೀಯಪ್ಪ ಆರಂಭಿ ಡಾಕ್ಟ್ರ? ನಿಮ್ಮ ಮಾತು ಕರೆ ಆಯ್ತು ಬಿಡ್ರಿ ಕುಲಕರ್ಣರ. ಲೇ ಮಾವ, ನೋಡೋದಕ್ಕೆ ಚಂದ ಅದನ, ನೌಕರಿ ಬೇರೆ ಐತೆ ಅಂತೇಳಿ ನಿನ್ನ ಮಗಳನ್ನ ಇವಾಗ ಕೊಡು ಪ್ಲ್ಯಾನ್ ಮಾಡಿದ್ರ ಮಾವ ಅನ್ನೋದು ಮರುತ್ತೆ. ನಿನ್ನ ಹಣ ಗುಟ್ಟಕ್ಕೆ ಕೊಡ್ದು ನಿನ್ನ ಮಗಳನ್ನ ಆರಿಸಿಕೊಂಡು ಹೋಗ್ತೀನಿ. ಯಾಕೋ ಮಾವ ಯಾಕ ಸುಮ್ಮನೆ ನಿಂತಿಲ್ಲ ಬೆದ್ರಗೊಂಬಿ ನಿಂತಂಗ ಏನಾತ? ಯವ್ವ ನನ್ನ ಮಗಳ ಇತ್ತಾಗ ನಿಮ್ಮ ಅವಗ ಗುದ್ದವನ್ ಬ್ಯಾನ್ ಜೋರಾಗ್ಯವ ಬೇವ ಯಪ್ಪ. ಆರಂಭಿ ಡಾಕ್ಟ್ರ ಎಲ್ಲ ಪೇಷಂಟ್ ಬಿಡಪ್ಪ, ಮುಂಚೆ ನಾನು ಹೇಳ ನೋಡು. ಯವ್ವ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಕುಲಕರ್ಣರ? ನಾವು ಇರೋದ ಸರಿ ಮಾಡಾಕ. ಇಲ್ವಾ ಅದಕ್ಕೆ ಯಾಕೆ ಸಾಯಕತ್ತಿಲ್ವಾ? ಮಾವ ನೀ ಹೇಳ್ದಂಗ ಗುದ್ದವನ ಬ್ಯಾಣಿ ಬಂದಿದ್ದು ಕರೆಣ. ಡಾಕ್ಟ್ರ ನೀ ಏನು ಕೊಡೋದು ಬೇಡಪ್ಪ, ಸುದ್ದು ಮಾಡೋದು ಬೇಡಪ್ಪ. ಆ ಬ್ಯಾನಿಗೆ ಔಷಧಿ ನನ್ನ ಅಂಜಲಿ ಹತ್ರ ಐತಿ, ಆಕೆ ಕೊಡ್ತಾಳ, ನಾ ತಗೊಂತೀನಿ. ನೀವು ಇಬ್ರು ನಿದ್ದೆ ಬಂದೈತೆ, ನಾ ಮಕ್ಕೋ ಹೋಗ್ರಿ. ನೋಡ್ ಬಸ್ಯ, ಅಂಜಲಿ ಆಯುರ್ವೇದ ಔಷಧಕ್ಕಿಂತ ನನ್ನ ಇಂಗ್ಲೀಷ್ ಮೆಡಿಸನ್ ತಗೋ, ಭಾಳ ಪವರ್ ಐತ್ ನೋಡ. ನಮಗೆ ಇಂಗ್ಲೀಷರ್ ಗತೆ ಕೂಗ್ಯಾಡಿ ಮಾಡೋದು ಬ್ಯಾಡಪ್ಪ, ನಮ್ದು ಐತಲ್ಲ ಸೈಲೆಂಟಾಗಿ ಮಾಡೋದು ಅಷ್ಟ ಸಾಕು. ನೋಡ್ಲೇ ಬಸ್ಯ, ನೀ ಆಯುರ್ವೇದ ಕರೆ ತಗೋ, ಇಂಗ್ಲೀಷ್ ಮೆಡಿಸಿನ್ ತಗೋ, ಒಟ್ಟಿನ್ಯಾಗ ನೀ ಆರಾಮಾದ್ರೆ ಸಾಕು. ಏನಂತೀಯಪ್ಪ ಯವ್ವ ನನ್ನ ಮಗಳ? ಯಪ್ಪ ನಿಮ್ ಮುಂದೆ ಹೋಗ, ನಾ ಸ್ವಲ್ಪ ಸದ್ಯ ಮೊಮ್ಮಗ ಆಯುರ್ವೇದ ಗಿಡಮೂಲಿಕೆ ತೋರಿಸ್ಬಿಡ್ತೀನಿಯಪ್ಪ. ನಿಮ್ ಮುಂದೆ ಮುಚ್ಚ ಬಾಯ್. ಅಲ್ಲವೇವ ಈ ಮುದುಕ್ ಮನುಷ್ಯಾಗ ಇನ್ನೂ ಹೊಟ್ಟಿ ಕೂಳಿಲ್ಲ. ನನ್ನ ಪರಿಸ್ಥಿತಿ ಹೆಂಗಾಗಿದೆ ಗೊತ್ತನಿ, ಈಗ ಮಣ್ಣಾಗ ಮುಚ್ಚಿದ ಮಾವಸ್ತಂಗದ ಆಯ್ತು. ಬೇವ ನಡೆ ಮನೆ ಹೋಗೋಣ. ಏ ಯಪ್ಪ ನನಗೆ ಇರಕ್ಕ ಒಬ್ಬನ ಮಾವ ಅದಾನ, ಅವನಿಗೂ ಏನ್ ರೈಕ್ ಸತ್ತ ಅಂದ್ರೆ ನಾ ಯಾರಿಗೆ ಮಾವ ಅನ್ಲಿ? ಅವ ಇನ್ನೂ ಬದಿಗೆ ನೋಮರೆ ಸೈಡ್ ನಿಂತಾನ ಅವನು. ಮೊಚ್ಚ ನಿಮ್ಮವನ ಮೊಚ್ಚ ಬಾಯಿ, ಜರ್ಸಿ ಆಗ ಬಾಯಿ ತಗ ಮೊಚ್ಚ ಬಾಯಿ ನಿಮ್ಮವನ. ನೋಡ್ಲೇ ಬಸ್ಯ, ನೀನೇನ್ರ ಆಗ್ಬೇಕಂದ್ರ ನಾ ಒಬ್ಬನ ಮನೆ ಆಗಿರ್ತೀನಲ್ಲ, ಅವಾಗ ಬಾ ಯವ್ವ ಮಗಳ ಕೊಟ್ಟು ಕಳ್ಸಿಂತಿ. ನಡಿ ಈಗ. ಆತ್ ಮಾಮ, ನಾ ಇನ್ನ ಬರ್ತೀನಿ, ನಮ್ಮ ಅಪ್ಪ ಮನೆಯಾಗ ಇರಂಗಿಲ್ಲ, ಅವಾಗ ಬಾರ. ಏನು ಕೊಡ್ತಿ? ಇದು ಹೆಣ್ಣು ಹುಲಿ. ಏ ನಿಮ್ಮವನ ಇಲ್ಲಿಂತಾರಲ್ಲ ಹುಡುಗರು, ಅವ್ರು ಚಾ ಸಿರಿಲಿ ಬೇವ ತುಂಬಿದ ಕೊಡಕ್ಕ ಕಲ್ಲು ಹೋಗಿ ತೂತ್ ನಾಳು ಮಾಡೋಣ ಮಕ್ಕಳು ಭಾಳ ಮಂದಿ ಅವ್ರ. ನಡೆ ನಿಮ್ಮವ್ ನಡೆ. ಅವ್ರದ್ದು ತಿಂಡಿ ಹೆಚ್ಚ ಕೊಡ್ತಾರೆ. ಒಂದೈತಿ ನೋಡ ಗೆಳೆಯ ನನ್ನ ಪ್ರೀತಿ, ಒಂದೈತಿ ನೋಡ ನನ್ನ ಪ್ರೀತಿ ಪಾರಿವಾಳ, ನೋಡು ಮನಸ್ಸಿಗೆ ಬಾಳ ಚಂದ ಕುಡಿತು ಪ್ರೀತಿ ಕಳ್ಳ, ರಾಧಾಕೃಷ್ಣ ಮಾರಿ ನುಡಿ ಅಳತಾಳ. ಬಾಳ ಚಂದ ಕುಡಿತು ಪ್ರೀತಿ ಕಳ್ಳ, ರಾಧಾಕೃಷ್ಣ ಮಾರಿ ನುಡಿ ಅಳತಾಳ. ಒಟ್ಟಿಗೆ ಸಂಗಮ ನನ್ನ ಕೋಣ, ಹೀಗೆ ಚಂದವಾಗಿ ನಾನು ಮಾಡಿನಿ ಒಂದೈತಿ ನೋಡ ಗೆಳೆಯ ನನ್ನ ಪ್ರೀತಿ ಪಾರಿವಾಳ, ನೋಡಿ ಕರೆಯದ ಹುಡುಗಿಯರ್ ನಂಬುದೇನ ಹಾಳು ಬಾಯಿ ಬಿಡುದು ಎರಡು ಒಂದ ಸಮನ್ವಲೆ. ಹೌದಲೇ ಬಸ್ಯ, ಆ ದೇವರು ಹೌದಲೇ ಸತ್ಯ. ಆ ದೇವರು ಮೊದಲ ಗಂಡು ಸೃಷ್ಟಿ ಮಾಡಿ ಭೂಮಿ ಮ್ಯಾಗ ಬಿಟ್ಟಾಗ ಬದುಕಲಿಕ್ಕೆ ಆಗದೆ ಸತ್ತೊಟ್ಟಿದ್ವಂತ. ಆಗ ಆ ದೇವರು ವಿಚಾರ ಮಾಡಿ ಒಂದು ಹೆಣ್ಣು ಸೃಷ್ಟಿ ಮಾಡಿ ಕಾಮವೆಂಬ ಕೌತವನ್ನಿಟ್ಟಾಗ
ಸಟದು ಹೋಗ್ತಿದ್ದ ನಮ್ಮಂತ ಗಂಡು ಬದುಕ್ಲಿಕ್ಕತ್ತಿದ್ವಂತ ಇದಲ್ಲೇ ಈ ಹೆಣ್ಣಿನ ಮರ್ಮ. ಹೋಗಲಿ ಬಿಡೋ ಬಸ್ಸ. ಆ ದೇವರು ಪ್ರತಿಯೊಂದು ಹೆಣ್ಣಿನ ಹಣೆ ಬಾರದಾಗ ಒಂದು ಗಂಡಿನ ಹೆಸರು ಬರೆದಿರ್ತಾನಂತ. ಅಂತರಾಗ ಅಂಜಲಿ ಹಣೆ ಬಾರದಾಗ ನಂದರ ಬರ್ದಿರ್ಬೇಕು, ಇಲ್ಲ ನಿಂದರ ಬರ್ದಿರ್ಬೇಕು. ಹೋಗಲಿ ಬಿಡು. ಹೌದಪ್ಪ ಸತ್ಯ, ನನ್ನ ಹೆಸರು ಓಕೆ, ನಡಬರ್ಕ್ ನಿಂದ ಯಾಕ? ಲೇ ಹೆಂಗಾರ ಮಾಡಿ ಅಂಜಲಿ ಮುಂದೆ ಸಾಯಿ ಮಠ ಇದ್ದಿದ್ದು ಸಿಲ್ಲರ್ದು ಹೇಳಿ ಬಸ್ಸಂದು ಸಾಯಿ ಮಠ ಅಂಜಲಿ ಗಂಡನಾಗಿರ್ಬೇಕು ತಡಿ ನಾನು. ಏನಪ್ಪ ಸತ್ಯ, ನನ್ನ ಮಾತಿಗೆ ಸತ್ತ ಹೋದೇನ? ನಾ ಯಾಕೆ ಇಲ್ಲಿ ಬಸ್ಸ ನಿನ್ನ ಗೆಳೆಯನಾಗಿ ಅಂಜಲಿಗೆ ನಿನಗೆ ಮದುವೆ ಮಾಡಿಸೋದು ನನ್ನ ಗುರಿ. ಬ್ಯಾಡಪ್ಪ ಸತ್ಯ ಬ್ಯಾಡ. ಗುರಿ ಅಂದು ಗುಂಡಿ ತೋಡು ಮಕ್ಳು ಭಾಳ ಅದಾರ. ಯಾಕಂದ್ರ ನಮ್ಮ ಸೊಂಡಿಲೆ ನಾವು ನೀರು ಕುಡಿಯೋದು ಬೇಯಿಸಿ ಅದೇನೋ ಅಂತಾರಲ್ಲ, ಕೆಡಸು ಮಂದಿ ಭಾಳ ಅದಾರ. ನಡಿಲೇ ಹೋಗು ನಡಿ. ಪ್ರೀತಿಸುವವರಿಗೆ ಜೈರಾಜ್, ಎದುರಾದವರಿಗೆ ಹತ್ತುವುದು ಕಣ್ಣೀರಿನ ಕರ್ಮ. ಇದೇ ಇದೇ ಈ ಜೈರಾಜನ ಮರ್ಮ. ಅರ್ಜುನ, ಸತ್ಯನಾರಾಯಣ ಧರ್ಮವನ್ನು ಎತ್ತಿಡಿಸಿ ನಮ್ಮ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ ಹಸಗೂಸು ನೀನು. ಯಾಕಂದ್ರೆ ಸ್ವಾತಂತ್ರ್ಯಕ್ಕಾಗಿ ಸಿಡಿದ ಕೇರಳದ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನು ಹಿಡಿದು ಹಿಡಿದುಕೊಂಡ ಚಾಂಡಾಲರು ದೇಶವಿದು. ಯಾಕಂದರೆ ನೀನು ಒಟ್ಟಿಗಾಗಿ ಇಟ್ಟು ತುಂಬಿಸಿಕೊಳ್ಳುವ ತೀರುಕ ಅಂದಾಗ ನನಗೆ ಅದಕ್ಕೆ ಬಿದ್ದರೆ ಚಟ್ಟಕ್ಕೆ ಇರುವುದು ನಿನಯ ನಿಶ್ಚಿತ. ಹೇ ಕುಲಕರ್ಣಿ, ಎಲ್ಲಿ ಹಾಳಾಗಿ ಹೋಗಿರುವೆ? ಎಲ್ಲಿ ಹಾಳಾಗಿ ಹೋಗ್ಬೇಕ್ರಿ ಸಾವುಕಾರ? ಸುಂಕುಳಿಗೆ ಹೋಗಿ ವರ್ಷದ ಕೂಳ್ಕೊಳಕ್ ಮುಂದೆ ಆತ್ರಿ ಅಪ್ಪ ನಮ್ಮ ಪರಿಸ್ಥಿತಿ. ಅಂದರೆ ನಿನ್ನ ಮಾತಿನ ಅರ್ಥವಿಲ್ಲದ ಮಾತು, ವ್ಯರ್ಥವಿಲ್ಲದ ಕೆಲಸ ಈ ಕುಲಕರ್ಣಿಗೆ ಆಗ ಬರೋದಿಲ್ರಿ. ಆ ಕುಲಿಂಗನ ತಮ್ಮ ಅರ್ಜುನ ಬ್ಯಾಟದಂತ ಸುದ್ದಿ ಕಳ್ಸ್ಯಾನ್ರಿ, ಅದಕ್ಕೆ ಬರೋದು ಲೇಟ್ ಆತ್ ನೋಡ್ರಿಪ್ಪ. ಕುಲಕರ್ಣಿ ಬೆಟ್ಟದಂತ ಸುದ್ದಿ ಕೊಟ್ಟು ಕಳಿಸಲಿಕ್ಕೆ ಅರ್ಜುನ ನಮ್ಮ ಜೊತೆ ನಂಟಸ್ತಿಗೆ ಬೆಳೆಸ್ತಾರೆ ತಿಳಿದುಕೊಂಡಿದ ಮಗ ಅರ್ಜುನ ಅಲ್ರಿ ಸಾವುಕಾರ. ಏನ ಕಾಲೇಜ್ ಒಳಗ ನಿಮ್ ತಂಗಿಯರು ಪ್ರೀತಿ ಮಾಡಕತ್ತಿದ್ರಂತ್ರಿ. ರೋಗಿ ಬಯಸಿದ್ದು ಹಾಲು ಅನ್ನನೇ, ಅಗ್ನಿ ಡಾಕ್ಟರ್ ಹೇಳಿದ್ದು ಹಾಲು ಅನ್ನಂಗೆ ಅಂದಂಗೆ ಆಗ್ಬಿಡೈತ್ರಿ ಈಗ ನಮ್ಮ ಪರಿಸ್ಥಿತಿ. ಕುಲಕರ್ಣಿ, ಇಂಥ ಮಗಟಿನ ಮಾತುಗಳನ್ನು ಬಿಟ್ಟು ಮುಂದೇನು ಗತಿ ಹೇಳು?
ಸಾವಕಾರ ನಿಜ ಹೇಳಿದ್ರೆ ನಿಮಗೆ ಸಿಟ್ಟು ಬರ್ತೈತ್ರಿ. ನಿಜ ಹೇಳಿಲ್ಲ ಅಂದ್ರೆ ಅರ್ಜುನ ಮೈಯನ್ ಚರ್ಮ ಸುಲ್ತೀನಿ ಅಂತ ಹೇಳಿ ಕಳ್ಸ್ಯಾನ. ನನ್ನ ಪರಿಸ್ಥಿತಿ ಹೆಂಗಾಗಿದೆ ಗೊತ್ತೇನ್ರಿ? ಆಡು ಕೋತ್ನ್ಯಾಗ ಅಡಿಗೆ ಸಿಕ್ಕಂಗೆ ಆಗ್ಬಿಟ್ಟೈತ್ರಿ ಅಪ್ಪ ನನ್ನ ಪರಿಸ್ಥಿತಿ. ಕುಲಕರ್ಣಿ, ಯಾರು ಎದುರು ನಿಂತು ಮಾತನಾಡುತ್ತೆ ಎಂದು ಮನದಲ್ಲಿ ಎಚ್ಚರ ಬಿಟ್ಟುಕೊಂಡು ಮಾತನಾಡು. ಇವನು ಈ ಊರಿನ ಶ್ರೀಮಂತ ಸಾಹುಕಾರ. ಸಾವುಕಾರ ನೀವು ತಿಳ್ಕೊಂಡ್ ಹಂಗಲ್ರಿ, ಜೋಗುದ್ ಗುಂಡಿನ ಬೇರೆ ತಿಪ್ಪಿ ಗುಂಡಿನ ಬೇರೆ. ಕಷ್ಟ ಬಿಟ್ಟಿದ್ದಕ್ಕೆ ಸನ್ಯಾಸ ಆಗೋದಿಲ್ರಿ. ಏನೋ ಶೀಲಮ್ನವ್ರು ಕಾಲೇಜ್ ಒಳಗೆ ಪ್ರೀತಿ ಮಾಡ್ರ ಅಂದ ಮಾತ್ರಕ್ಕೆ ಅಂಗಡ್ಯಾಗ ಇಟ್ಟಿದ್ದ ಹಣ್ಣಲ್ರಿ. ಬೇಕ ನಿಮ್ಮ ತಂಗಿಯರ ಕರೆದು ಕೇಳ್ರಿ. ಕುಲಕರ್ಣಿ, ಕುರಿ ಕೆರೆ ಮಸಾಲೆ ಎರೆಯುವ ಜಾಯಮಾನ ನನ್ನದಲ್ಲ ಅಂದಾಗ ಏನು ಅರಿಯದ ನನ್ನ ತಂಗಿಯ ಸೀಳನ ತಲೆಯಲ್ಲಿ ಇಲ್ಲ ಸಲದ ಪ್ರೀತಿ ಎಂಬ ಹುಚ್ಚು ಉಡಿಸೋಕೆ ನನಗಿಷ್ಟವಿಲ್ಲ. ಧನಿಗಳ ಮುಳ್ಳು ಮುಳ್ಳಿಂದನೇ ತೆಗಿಬೇಕು, ಸುಳ್ಳು ಸುಳ್ಳಿಂದನೇ ಸಾಧಿಸಬೇಕು. ಸತ್ಯ ಏನಂದು ತಿಳಿಬೇಕಾದ್ರೆ ನಿಮ್ಮ ತಂಗಿಯರ ಕರೆದು ಕೇಳಿ ಅವಾಗ ಗೊತ್ತಾಗತ್ತೆ. ಶೀಲಾ, ಶೀಲಾ, ಯಾಕಣ್ಣ ಇಷ್ಟೊಂದು ಅರ್ಜೆಂಟ್ ಆಗಿ ಕೂಗಿ ಕರೆದೆಯಲ್ಲ, ಏನ್ ವಿಷಯ? ನೋಡಮ್ಮ ಶೀಲಮ್ನವ್ರ, ನಿಮ್ಮ ಬಗ್ಗೆ ಇಲ್ಲ ಸಲ್ವಾದು ಮಾತಾಡಕಂತಾರ ಊರಾಗ. ನಿಜ ಏನನ್ನೋದು ಹೇಳ್ಬೇಡ್ರವ ನಿಮ್ಮ ಅಣ್ಣರ ಮುಂದೆ. ಕುಲಕರ್ಣಿ ಅವರೇ, ವಕ್ರ ದೃಷ್ಟಿಯಿಂದ ಚಕ್ರ ಬೀಸುವುದನ್ನ ಬಿಟ್ಟು ನೇರವಾಗಿ ಕೇಳಿ ಹೇಳ್ತೀನಿ. ಅಣ್ಣ, ಅದ್ಯಾವ ವಿಷಯ ಅಂತ ಹೇಳು. ಏನೂ ಇಲ್ಲಮ್ಮ ಶೀಲಾ. ಕಾಲೇಜಿನಲ್ಲಿ ಆರ್ತಿರು ತಮ್ಮ ಶಂಕರ್ ನಿನ್ನನ್ನು ಪ್ರೀತಿಸುತ್ತಿದ್ದಾನಂತೆ. ಅದಕ್ಕೆ ಅವರನ್ನ ಸಂಬಂಧ ಬೆಳೆಸಲಿಕ್ಕೆ ಹೇಳಿ ಕಳಿಸಿದ್ದಾನೆ. ಹೌದೇನಮ್ಮ? ಓಹೋ, ಶಂಕರ್ ನಮ್ಮಿಬ್ಬರ ಪ್ರೀತಿ ವಿಷಯವನ್ನ ಅವರ ಮನೆಯಲ್ಲಿ ಹೇಳಿ ತಿಳಿಸಿ ಒಪ್ಪಿಗೆ ಪಡೆದಿರಬೇಕು. ಈಗ ನಾನೇನಾದ್ರೂ ಇಲ್ಲ ಅಂದ್ರೆ ನನ್ನ ಪ್ರೀತಿ ನಿಜವಾಗ್ಲೂ ಮುರಿದು ಬೀಳುತ್ತೆ. ನಿಜ ಏನು ಅಂತ ನಾನು ಹೇಳಲೇಬೇಕು. ನೋಡ್ರಿ ಶೀಲಮ್ನವ್ರ, ಕೈಯಾಗ ಸೌಟಿದ್ದಾಗ ಕೈಯಾಗ ಸುಟ್ಕೋಬೇಕ್ರಿ. ಸತ್ಯ ಏನಂದು ಹೇಳ್ಬಿಡ್ರಲ್ಲ ನಿಮ್ಮ ಅಣ್ಣರ ಮುಂದೆ. ಮುಚ್ಚು ಬಾಯಿ. ಅರಮಡಿಯಲ್ಲಿ ಗಿನಿಯಂತೆ ಸಾಕಿದ ನಿನ್ನನ್ನು ಆ ಗಿಣ್ಣನ ಕೈಯಲ್ಲಿ ಕೊಡುವಟ್ಟು ಕಟ್ಟುಕೊಡಲ್ಲ ಮಾಯಿ ನನ್ನ ಅಣ್ಣ. ಶೀಲಾ, ಈ ನಿನ್ನ ಹುಚ್ಚು ಪ್ರೇಮವನ್ನು ಇಲ್ಲಿಗೆ ಬಿಟ್ಟು ಬಿಡು. ಸಾವುಕಾರ ಬೂದ್ ಮಿಚ್ಚಿದ ಕ್ಯಾಂಡದ ಹಂಗ ಬ್ಯಾರ ಮನೆಗೆ ಹತ್ತಿಲ್ರಿ, ನಮ್ಮ ಮನೆ ಒಳಗೆ ಹತ್ತಿದಾಗ ಅಂತ ಉರಿಯಾಕಂತೈತಿ. ಕುಲಕರ್ಣಿ ಅವರೇ, ಅಣ್ಣ ತಂಗಿಯ ವಿಚಾರದಲ್ಲಿ ಮತ್ತೆ ತಲೆ ಹಾಕಬೇಡಿ. ನೋಡಣ್ಣ, ನೀ ನನ್ನನ್ನ ಎಷ್ಟು ಹೊಡೆದ್ರು ಬಡಿದ್ರು ಪರವಾಗಿಲ್ಲ, ನಾನು ಮಾತ್ರ ಶಂಕರ್ನ ಮದ್ವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಅಷ್ಟೇ. ಅವನನ್ನೇ ಮದ್ವೆ ಆಗ್ತು. ಶೀಲಾ, ನಾಯಣ್ಣ ತಂದು ಪಲ್ಲಕ್ಕೆಲ್ಲ ಕುಳ್ಳುರಿಸಿ ಮೆರವಣಿಗೆ ಮಾಡಿದರೆ ಅದು ತನ್ನ ಕಸುಬು ಬಿಟ್ಟಿದೆ ಅಂದಾಗ ಸಿರಿತನ ಅನುಭವಿಸಬೇಕೆಂಬ ಹುಚ್ಚು ಆಸೆ ಪ್ರೀತಿ ಸೋರಿಸಿ ಹೊಂಚು ಹಾಕುತ್ತಿರುವಳ ಮಾಡಿದ ಶಂಕರ. ಅಣ್ಣ, ಶಂಕರ್ ನಿನ್ನ ತಂಗಿಯನ್ನ ಪ್ರೀತಿಸ್ತಾನೆ ಅಂತ ಅಂದ ಮಾತ್ರಕ್ಕೆ ನೀನ್ ಈ ರೀತಿ ಅವನಿಗೆ ಬೈಯುವುದು ತಪ್ಪು ಅಣ್ಣ. ಶಂಕರ್ ಓದಿದವನು, ಇಂದಿಲ್ಲ ನಾಳೆ ಆದ್ರೂ ಅವನಿಗೊಂದು ನೌಕರಿ ಸಿಕ್ಕೇ ಸಿಗುತ್ತೆ ಅಣ್ಣ. ನೋಡ್ರಿ ಶೀಲಮ್ನವ್ರ, ಹಣಿ ಗಟ್ಟಿ ಐತಂತ ಕಲ್ಲಿಗಾದ್ರೆ ಕಲ್ಲಿಗೆ ಹೊಡೆಯಲ್ರಿ, ಕಲ್ಲು ಹೊಡೆಯಂಗಿಲ್ರಿ ಅಪ್ಪ ನಮ್ಮ ಹಣಿನ. ಈಗಿನ ಜಗದಾಗ ರೊಕ್ಕಿದ್ದ ಮನುಷ್ಯ ರ್ಯಾಕಿಲ್ಲದ ಹಕ್ಕಿಲ್ಲದಂಗಂತ್ರಿ. ಶೀಲಾ, ನಮ್ಮ ಸಿರಿವಂತಿಗೆ ಸರಿವಂತವ ಹುಡುಗ ಇದ್ದರೆ ಹೇಳು. ನನ್ನ ಸರ್ವ ಆಸ್ತಿಯನ್ನು ಅವನಿಗೆ ಕೊಟ್ಟು ನಿನ್ನ ಮದುವೆಯನ್ನು ಸುತ್ತು ಹತ್ತು ಯಾರು ಮಾಡಿರಬಾರದು, ಹಾಗೆ ಮಾಡುತ್ತೇನೆ. ನೋಡಣ್ಣ, ಬಡತನ ಸಿರಿತನ ಇದ್ಯಾವುದು ನನಗೆ ಮುಖ್ಯವಲ್ಲ. ನಾನು ಈಗಾಗಲೇ ಶಂಕರನ ಪ್ರೀತಿಸಿದ್ದೇನೆ ಅಷ್ಟೇ. ಮದುವೆ ಆದಂತಾದ್ರೆ ಅವನನ್ನೇ ಅಂತ ನಿರ್ಧಾರ ಕೂಡ ಮಾಡಿದ್ದೇನೆ. ಇದನ್ನ ನೀನು ಒಪ್ಕೊಳ್ದ್ರೆ ನಿನ್ಗೆ ಒಳ್ಳೇದು, ಇಲ್ದಿದ್ರೆ ನನ್ನ ದಾರಿನ ನೋಡ್ಕೊಳ್ತೀನಿ. ಕುಲಕರ್ಣಿ, ನೋಡಿದ್ಯಾ ನನ್ನ ತಂಗಿಯ ಸೊಕ್ಕಿನ ಮಾತುಗಳನ್ನು? ಇದಕ್ಕೇನಾದರೂ ಒಂದು ಉಪಾಯ ಮಾಡಲೇಬೇಕು. ಸಾವುಕಾರ, ಇವಾಗ ಏನಾರ ಮಾಡಕ್ ಹೋದ್ರೆ ಇತ್ತಾಗ ನಿಮ್ಮ ತಂಗಿ ಕಳ್ಕೋಬೇಕಾಗತ್ತ. ಮದುವೆ ಮಾಡೋದು ಒಂದು ದಾರಿ ಅಪ್ಪ. ಕುಲಕರ್ಣಿ,
ನೀ ಹೇಳಿದಂತೆ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದೆ. ಜಿಗಿದಾಡುವ ಆಸಕ್ತಿಯ ಅರ್ಜುನನಿಗೆ ಈ ಸಾಹುಕಾರ ತಲೆ ಬಾಗಿಲಿನಿಂದ ಹಾನಿ ಬಲ ಬಂದಂತೆ ಆಗುವುದಿಲ್ಲವೇ? ಸಾವುಕಾರ 12 ಫೂಟ್ ಮ್ಯಾಗ ಜಿಗಿದ್ರು ನೆಲದ ಮೇಲೆ ಕಾಲು ಊರಬೇಕ್ರಿ. ಎಷ್ಟೇ ಸೊಕ್ಕಿನ ಕೋಣ ಎಗರಾಡಿದ್ರು ಅದನ್ನ ಬಲಿ ಕೊಡಲೇಬೇಕ್ರಿ ಸಾವುಕಾರ. ಅಂದರೆ ನಿಮ್ಮ ಮಾತಿನ ಅರ್ಥ ಸಾವುಕಾರ ಸಾಯಕ ಸಾವಿರಾರು ದಾರಿ, ಬದುಕೋಕ ಒಂದು ದಾರಿ ಐತ್ರಿ. ಆ ಅರ್ಜುನ ಬೆಂಕಿ ಬಾಣವನ್ನ ಬಿಟ್ಟಿದನ ಅಲ್ಲೇ ಮರಳಿ ತಿರ್ಸಿದ್ರಾಯ್ತ್ರಿ. ಸುಟ್ಟು ಬೌನ್ಸ್ ಆಗೋದು ಅವನ ಮನಿ ರೀ ಅಪ್ಪ, ನಮ್ಮ ಮನಿ ಅಲ್ಲ. ಕುಲಕರ್ಣಿ, ಇಂಥ ಗಂಟಿನ ಮಾತನ್ನು ಬಿಟ್ಟು ಮುಂದೆ ಏನು ಗತಿ ಹೇಳು? ಸಾವುಕಾರ ನಿಮ್ಮ ತಂಗಿಯರದ್ರಲ್ಲಿ ಶೀಲಮ್ನವ್ರು ಆ ಶಂಕರ್ ಕೊಟ್ಟು ತಕ್ಷಣವೇ ಅಣ್ಣ ತಮ್ಮಂದ್ರಿ ಜಗಳ ಹಚ್ಚಿ ಬೇರೆ ಬೇರೆ ಮಾಡಿದ್ರಾತ್ರಿ. ಇತ್ತಾಗ ಫ್ಯಾಕ್ಟ್ರಿ ಕಟ್ಟ 3 ಎಕರೆ ಹೊಲ ಸಿಕ್ಕಂಗ ಆಗುತ್ರಿ ಅಪ್ಪ ಸಾವುಕಾರ. ಶಬಾಸ್ ಕುಲಕರ್ಣಿ, ಶಬಾಸ್. ಮೆಚ್ಚಿದೆ ಈ ನಿನ್ನ ಜಾಣತನಕ್ಕೆ. ಅರ್ಜುನ, ಇನ್ನು ನಾಳಿರುವ ಸಂಸಾರದಲ್ಲಿ ಹಲಾಹಲ ಸೃಷ್ಟಿಸಿ ನಿನ್ನನ್ನು ಆ ಮನೆಯಿಂದ ಹೊರದಟ್ಟಿ ನೀ ಹಠ ಮಾಡಿಕೊಂಡಿರುವ 3 ಎಕರೆ ಜಮೀನು ಇನ್ನು ಮುಂದೆ ಜಯರಾಜನ ಕೈವಶೆಯಾಗಲೇಬೇಕು. ಅಂದಾಗ ಈ ಜಯರಾಜ್ ಒಂದೇ ಕಲ್ಲಿನಿಂದ 2 ಅಕ್ಕಿ ಹೊಡೆಯುವ ಚಾಣಾಕ್ಷನೆಂದು ನಿನಗೆ ಗೊತ್ತಾಗಬೇಕು. आदि अग्नि अनंत अग्नि अग्नि तन अग्नि काल ಏನೋ ಖುಷಿಯಿಂದ ಕುಲಕರ್ಣಿ ಕಾಲ ಕಳೆಯುವಂತೆ ಕಾಣ್ತಾ ಇದೆ. ಏಕೆ ನಮ್ಮ ಫ್ಯಾಕ್ಟರಿಗೆ ಯಾವುದಾದ್ರೂ ಆಫರ್ ಬಂದಿತ್ತೇನು? ಹೌದು ಪೃಥ್ವಿರಾಜ್, ನಮಗೆ ಬಹುದೊಡ್ಡ ಆಫರ್ ಬಂದಿದೆ. ಎಷ್ಟು ದಿನ ನಮಗೆ ಬೇಕಾಗಿದ್ದ ಅರ್ಜುನನ 3 ಎಕರೆ ಜಮೀನು ಇನ್ನು ಮುಂದೆ ನಮ್ಮ ಕೈ ಸೇರುವ ಸಮಯ ಹತ್ತಿರ ಬಂದಾಯ್ತು. ಹಾಗಾದರೆ ದುಡ್ಡಿಗೆ ದಡ್ಡನಾಗಿ ಮಾರಿ ಬಿಟ್ಟನೆ ಮುಟ್ಟಾಳ. ದಣಿಯರ ಎಂತ ಮಾತನ್ನ ಮಾತಾಡ್ತೀರಿ ಅಪ್ಪ? ದುಡ್ಡಿಗೆ ಮಾರು ದಡ್ ನನ್ನ ಮಗ ಅಲ್ಲವ, ದೌಡಿ ಹಲ್ಲು ಹುಚ್ಚ ನನ್ನ ಮಗ. ಮೊನ್ನೆ ಅವ ಶಾಕ್ ಕೊಟ್ಟಿದ್ದು ಇನ್ನೂ ಮರ್ತಿಲ್ರಿ ಅಪ್ಪ. ಏನ ನಮ್ಮ ಸಾವುಕಾರ ಬೀಗಿಸ್ತಾನ ಮಾಡಕಂತಾರಂತ ನೋಡ್ರಪ್ಪ. ಕುಲಕರ್ಣಿ ಎಂಟದಿಯ ಬಂಡನೆಂದು ಅವಿನಿಂದ ಸಾಹುಕಾರರ ನೆಟ್ಟಸ್ತಿಗೆ ಬಂದು ಚಂಬ ಕೊಚ್ಚಿಕೊಂಡರೆ ಆ ಬಂಡ ಅರ್ಜುನಿಗೆ ದಂಡವನ್ನು ಕಂಡಂತೆ ಅವನ ಆಸ್ತಿಯನ್ನು ವಶಪಡಿಸಿಕೊಳ್ಳಲೇಬೇಕು. ಅಂದಾಗ ಇನ್ನೊಂದು ಸಾರಿ ಈ ಶ್ರೀಮಂತರ ಸವಾಸಕ್ಕೆ ಬರಬೇಕಂದ್ರೆ ಭಯ ಪಡಬೇಕು. ಆವಾಗಲೇ ನಮ್ಮ ದರ್ಪಕ್ಕೆ ಒಂದು ಬೆಲೆ ಸಿಕ್ಕಂತಾಗುತ್ತದೆ. ಪೃಥ್ವಿರಾಜ್, ಸತ್ತರು ಕೊಡಲಾರೆಂಬ ಬೀಳುವ ಮಾತುಗಳಾಡಿ ನಮ್ಮ ಕಾರಸ್ಥಳದ ಕಮ್ಮಿ ಒಳಗೆ ಸಿಕ್ಕಾಕೊಂಡು ಮಂಗನಂತಾಯ್ತು ಅರ್ಜುನನ ಬದುಕು. ಸಾವುಕಾರ ಶೋಭಾನೆಷ್ಟೇ ಸುಟ್ರು ದೇವ್ರು ಪ್ರತ್ಯಕ್ಷ ಆದ ಕಾಲವೇದಿವ್ರಿ. ಅದ್ರಾಗ ಸತ್ಯ ನ್ಯಾಯ ಧರ್ಮ ಎಲ್ಲೈತ್ರಿ ಅಪ್ಪ? ಕುಲಕರ್ಣಿ ಗಾಯಗೊಂಡ ದರ್ಪವನ್ನು ತುಳಿವಿದರೆ ಎಡೆ ಎತ್ತಿ ಹೊಡೆಯದ ಬಿಟ್ಟಿದೆ. ಅಂದಾಗ ಸಾವನ್ನು ಸೃಷ್ಟಿಸುವ ಸೃಷ್ಟಿಕರ್ತನಿರುವಾಗ ಸಮಯದಲ್ಲಿ ಯಾರನ್ನು ಅಂತೆ ಆಡಬೇಕೆಂಬುದು ಈ ಆಟಕ್ಕೆ ಬಿದ್ದ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತು. ಸಾವುಕಾರ ಹುಚ್ಚ ಮಳೆ ಹೊಡ್ತಕ್ಕ ಬೀಜ ಕ್ವಾಚ್ಕೊಂಡು ಹೋಗೈತ್ರಿ ಅಪ್ಪ. ಇತ್ತಾಗ ಮಾಡಕ್ಕೂ ಬೇಕಾಗೋದಿಲ್ಲ, ಇತ್ತಾಗ ರೈತಗೂ ಬೇಕಾಗೋದಿಲ್ರಿ. ಹಂಗಾಗ್ಬಿಡೈತಿ ಅಪ್ಪ ನಮ್ಮ ಪರಿಸ್ಥಿತಿ. ಅರ್ಜುನ ಒಣಗಿದ ಕಾಡಿಗೆ ಬೆಂಕಿ ಹಚ್ಚಿ ಜಲ ಕಾಯಿಸಿಕೊಳ್ಳಲಿಕ್ಕೆ ಹತ್ತಿದೆಯಲ್ಲ, ಆ ಬೆಂಕಿಯಿಂದಲೇ ನಿನ್ನ ಮನೆಯಲ್ಲಿ ಕಾಡಿಗಿಚ್ಚು ಸೃಷ್ಟಿಸಿ ನರಕಯಾತನೆ ಕೊಡದೆ ಹೋದರೆ ಇವನು ಸೇಡಿ ತೀರಿಸಿಕೊಳ್ಳ ಛತ್ರಪತಿನೇ ಅಲ್ಲ. ಹೌದು ಪೃಥ್ವಿರಾಜ್, ನಿನ್ನ ಹೌದು ಪೃಥ್ವಿರಾಜ್, ಬಗಳ
ಬಾಯಿ ಮುಚ್ಚಿಸಿ ಬೆಂಡೆಚ್ಚಿಸಿದೆ ನಿನ್ನ ಮುಂದೆ ಯಾರ ದಂಡೆಗೆ ಹೋಗಬಾರದೆಂದು ಭಯ ಹುಟ್ಟಿಸಬೇಕು. ಅವಾಗ ಬೊಗಳವನಾಗಿ ಬಾಲ ಮುರಿದುಕೊಂಡು ಓಡಿ ಹೋಗುತ್ತದೆ. ಅಷ್ಟೇ ಏಕೆ ಜಯರಾಜ್? ಮಲಗಿದ ಉಸಿ ಸರ್ಪವನ್ನು ತುಳಿದರೆ ಹೆಡೆ ಎತ್ತಿ ಹೊಡೆದು ಬಿಟ್ಟಿದೆ ಅಂದಾಗ ಧನಿಕರದ ಸಂಬಂಧ ಬೆಳೆಸೋದು ಹತ್ತಿರತೆ ಮುಂಡೆಯಾಗುವುದು ಎರಡು ಒಂದೇ. ಸಾವುಕಾರ ಆನೆಯನ್ನು ಕಟ್ಟು ಸಾಕ್ಬೋದ್ರಿ, ಆದ್ರೆ ಹೆಣ್ಣಿನ ಕಟ್ಟಿ ಸಾಕೋದಾಗೋದಿಲ್ರಿ ಅಪ್ಪ. ಅಂದಾಗ ಮತ್ತೊಬ್ರು ನಮ್ಮ ಮನೆ ವಿಚಾರ ಮಾಡೋಕ್ಕಿಂತ ಮುಂಚೆಕ ಲಗ್ನ ಮಾಡಿಬಿಡ್ತಾತ್ರಿ ಅಪ್ಪ. ಜಯರಾಜ್ ಹಿಂದೆ ಮುಂದೆ ನೋಡದೆ ಆ ಹರ್ಜು ಬಂದು ಕೇಳಿದ ಅಕ್ಷರ, ನಿನ್ನ ತಂಗಿ ಅವನ ತಮ್ಮ ಶಂಕರನಿಗೆ ಕೊಟ್ಟನೆಂದು ಕುಸ್ತಿ ಪಡುತ್ತಿರುವಲ್ಲ. ನೋ ನೆವರ್. ಬಣ್ಣದ ಮಾತುಗಳಿಂದ ನಿನ್ನ ತಂಗಿಯನ್ನು ನನಗೆ ಕೊಡುತ್ತಿರುವುದು ಸುಳ್ಳು ಹೇಳಿ ಆರದ ಗಾಯದ ಮೇಲೆ ಬರೆ ಎಳೆದು ಬಿಟ್ಟ ಈ ನಿನ್ನ ತಂತ್ರಕ್ಕೆ ಪ್ರತಿ ತಂತ್ರ ಹೊಡೆಯುವ ತಂತ್ರಗಾರನ ಬರೆಯಬೇಡ. ಈ ಪೃಥ್ವಿರಾಜ ಒಲಿದರೆ ನೆಮ್ಮದಿ ಕೊಡಬಲ್ಲ, ಎದುರಾಗಿ ನಿಂತರೆ ಪ್ರಳಯವನ್ನೇ ಸೃಷ್ಟಿಸಬಲ್ಲ. ದಟ್ ಈಸ್ ಪೃಥ್ವಿರಾಜ್. ಮಾಲಿಂಗಪ್ಪ ಎಲ್ಲರೂ ಬಂದಿರ್ತಾರ. ಎಲ್ಲರೂ ಬಂದಾರ್ರಿ ಸ್ವಾಮಿಗಳ. ಹ್ಞೂನ್ರಿ ಸ್ವಾಮಿಗಳ. ಅಟ್ ಮಾಡ್ರಿ ಎಲ್ಲರಿಗೆ ಹೆಚ್ಚು ಕೊಡ್ರಿ. ನಮಗೆ ಮುಂದೆ ಆದ್ರೂ ಭಾಳ ತಾಳಿ ಕಟ್ಟಿದ್ರ ತದವು ಲಗ್ನಂ ಶ್ರೀನಿಂಟು ದೇವ ತಾರ ಲಗ್ನ ಚಂದ್ರ ಬರಂಟು ದೇವ ಈ ಲೋಕವನ್ನು ಭೂಲೋಕವನ್ನು ಹೋಗಿದ್ದಾರೆ. ಜೈ ಮಂಗಳಂ ಜೈ ನಮ ಪಾರ್ವತಿ ಹರ ಹರ ಅಕ್ಕಿಗಳು ಹಾಕ್ರಿ ಅಕ್ಕಿಗಳು ಹಾಕ್ರಿ. ನೋಡ್ರಪ್ಪ, ನೀವು ಊಟ ಮಾಡ್ಲಿಲ್ಲಂದು ಪರವಾಗಿಲ್ಲ, ಆಯರ್ ಹಾಕೋದು ಮಾತ್ರ ಮರಿಬೇಡ್ರಪ್ಪ. ಇದು ಬರೀ ಕುಳಿಗೆ ಇರ್ತದಲ್ರಿ. ಸೌಮ್ಯರ್ರೀಗ ಹೆಸರು ಕೇಳೋಣ. ಅವರ ಶೀಲೋನವ್ರ ಬರ್ರಿ ಮುಂದಕ್ಕೆ ನಾಚಕತ್ತಾರ ರೋಡಲ್ಲಿ ಪಾಸ್ನೇಟ್ ಐತಲ್ಲಿ ಇವತ್ತ. ಅವರ ಅಪ್ಪರ ಹೆಸರು ಚಂದ ಹೊಡಬಿಟ್ಟು ಹೇಳ್ರಿ. ಅಪ್ಪ ರೋಡಲ್ಲಿ ಕುಲಕಲ್ ಅಂತಾರ ಎಲ್ಲೋಡಲ್ಲಿ ಅವರ ಹೆಸರು ಹೇಳ್ರಿ ಚಂದಾಗ ಹೆಸರು. ನೀನ್ ಅಂದಕ್ಕೆ ಬರ್ಬೇಡ್ರಿ, ನಿಮ್ದು ಹೇಳ್ರಿ ಮೊದ್ಲಕ. ಗುಲಾಬಿ ಹೂ ಕೆಂಪು, ಮಲ್ಲಿಗೆ ಹೂ ತಂಪು,
ಗುಲಾಬಿ ಹೂ ಕೆಂಪು, ಮಲ್ಲಿಗೆ ಹೂ ತಂಪು, ನನ್ನವರು ನನಗಿಂತ ಬಲ್ಗೆಂಪು ಶಂಕರ್. ಬರ್ರಿ ಎದಕ್ ಕೂತಿರಿ ಮುಂದೆ ಸರಿ ಇಲ್ಲಿ ಅಪ್ಪರ್ ಬರ್ತಾರ ಬರ್ರಿ. ಅಯ್ಯ ಕುಲಕಲ್ಲನಾಗತ್ತಾರ. ಅಕ್ಕ ತಳಿಸಿದ್ದು ಅವರೇ ಕಾಳು, ತಂಗಿ ತಳಿಸಿದ್ದು ತೊಗರೆ ಕಾಳು. ಗಳಸಿ ಗಂಗಾಳ ಹಾಕಿದರೆ ನಿಂತು ನ್ಯಾಯ ತೆಗಿತಾಳೆ ಶೀಲಾ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸೋಮ್ಯರೇ ನಮ್ ದೊಡ್ಡ ವರದರಲ್ಲಿ ಬರ್ರಿ. ನಿಮ್ಮ ಪತಿ ದೇವರ ಹೆಸರು ಹೇಳಿ ಬರ್ರಿ. ಚಂದಾಗಿ ಹೇಳ್ಬೇಕಾ? ಚಂದಾಗಿದ್ರೆ ಅಟ್ಟ ಪರ್ಸೆಂಟಿಗೆ ಕಳಿಸ್ತೀನಿ ಕದ್ರಿಲ್ಲ ಬೇಡ. ಅಪ್ಪರ್ ಮಾನಸಿಕ ಕರಸಂದ್ರು. ಲಕ್ಷ್ಮಿ ಇರೋದು ಕಮಲದ ಮೇಲೆ, ಕಮಲ ಇರೋದು ಕೆಸರಿನಲ್ಲಿ, ನಾನಿರೋದು ನಮ್ಮೂರ ಉಸಿರಿನಲ್ಲಿ. ಅರ್ಜುನ್ ಅಂತ ನೀವು ಇವರೆಲ್ಲರೂ ಉಸಿರಿನಲ್ಲಿ. ಬರ್ರಿ ಮುಂದಕ್ಕೆ ನಾಚಕತ್ತಾರ ಇವ್ರು. ಸತ್ಯ ಹರಿಶ್ಚಂದ್ರ ಸುಡುಗಾಡ ಕಾದಿದ್ದು ಸತ್ಯಕ್ಕಾಗಿ, ಗಾಂಧೀಜಿ ಸತ್ಯಾಗ್ರಹ ಮಾಡಿದ್ದು ದೇಶದ ಹಿತಕ್ಕಾಗಿ. ನಾನು ನನ್ನ ಮಡದ ಹೆಸರು ಹೇಳುತ್ತಿರುವುದು ನಿಮ್ಮೆಲ್ಲರ ಸಂತೋಷಕ್ಕಾಗಿ. ಗಂಗಾ ಬರ್ರಿ ಅಲ್ಲ ಅಂಜಲಿ, ಬಾ ನಂದ ಅವ್ರದ್ದು ಕೇಳಾಕ್ ಕುಂತಿ ಹೆಸರು, ಇನ್ನು ನಿಂದಿ ಯಾವಾಗ? ಏನು ಕುಳ್ಳ ಬಾಯಿಲಿ ಏನ್ ನಂದೇನ್ ಯಾವಾಗ ಹೆಸರು ಹೊಡಪಿಟ್ಟು ಹೇಳೋದು ಮುಗಿದ ಮೇಲೆ ನಾಟಕ ಮುಗಿದ ಮೇಲೆ ಹೇಳ್ತೀನಿ. ಈಗ ಬ್ಯಾಡ ಇಟ್ಟ ಇರ್ರಿ ನೀವು. ನೋಡಿ ಅರ್ಜುನ, ಶಂಕರ್ ಹಿಂದಿನಿಂದ ತವರು ಮನೆ ಬಿಟ್ಟು ನಿಮ್ಮನ್ನೇ ನಂಬಿ ಬಂದಿರುವ ನಿಮ್ಮ ಮಡಿದರ ಕಣ್ಣಲ್ಲಿ ನೀರು ಬರದಂತೆ ನೋಡಿಕೊಳ್ಳಿರಪ್ಪ, ಬರದಂತೆ ನೋಡಿಕೊಳ್ಳಿರಿ. ಅಣ್ಣ, ಪತಿ ಸೇವೆ ಮಾಡಲು ಬಂದ ಸತಿಗೆ ಸಂಕಟ ಕೊಟ್ಟರ ಮೆಚ್ಚುವೆನೇ ಆ ಪರಮಾತ್ಮ. ಆಯ್ತಣ್ಣ, ಆಯ್ತಣ್ಣ, ನಿನ್ನ ಮಾತಿಗೆ ಚ್ಯುತಿ ಬರದಂತೆ ನಡೆದುಕೊಳ್ಳುತ್ತೇವೆ. ಆಶೀರ್ವಾದ ಮಾಡಣ್ಣ. ಆಯ್ತು ಮಾವ, ನಾನು ಬಡತನ ಮನೆಯಲ್ಲಿದ್ರು ಕೂಡ ಬಡವರ ಮನೆಗೆ ನಂದಾದೀಪವಾಗಿ ಇದ್ದ ಮನೆಗಾಗ್ಲಿ ಕೊಟ್ಟ ಮನೆಗಾಗ್ಲಿ ಯಾವ ಕಳಂಕ ಬರ್ದ ಹಾಗೆ ಬೆಳಗುವ ನಕ್ಷತ್ರದಂತೆ ಬೆಳಗ್ತೀನಿ ಮಾವ. ಇದು ನಿಮ್ಮ ಪಾತಾನಿಗೂ ಸತ್ಯ ಮಾವ. ಆಯ್ತು ಮಾವ, ನಾನು ಕೂಡ ನಿಮ್ಮ ಮಾತಿನಂತೆ ನಡೀತೀನಿ. ಶುಭ
ಜೈರಾಮ್ ಇರುವೆ ತುಂಬಿದ ಗೂಡಿನಂತಿದ್ದ ನಮ್ಮ ಸಂಸಾರವನ್ನು ಆಸ್ತಿ ಆಸೆಗೋಸ್ಕರ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ಯಾರಿಗೆ ಗೊತ್ತಿಲ್ಲದ ತರಹಾಯಾಗಿದ್ದೀನೆಂದು ತಿಳಿದುಕೊಂಡಿರುವೆಯಾ? ದೇವಾ ನೋಡ್ತಾ ಇರು, ಒತ್ತಿಲ್ಲದ ಒತ್ತಿನಲ್ಲಿ ಮದ ಏರಿದ ಮದ್ದಾನಿಯಂತೆ ನಿನ್ನ ಕರ್ಮ ಕಪಟದ ಅರಮನೆಗೆ ನುಗ್ಗಿ ನೀನು ಮಾಡಿದ ಕರ್ಮದ ಕೆಲಸಕ್ಕೆ ಧರ್ಮದ ಶಿಕ್ಷೆ ಕೊಡಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಲೇ ಜೈರಾಜ್, ಬೀಸುವ ಬಿರುಗಾಳಿ ನಾನು. ಈ ಬಿರುಗಾಳಿಗೆ ಸಿಕ್ಕ ನಿನ್ನ ಜೀವನ ನರಕ ಯಾತ್ರೆ ಅನುಭವಿಸಾಗೆ ಮಾಡದೆ ಹೋದರೆ ನನ್ನ ಮನಸ್ಸಿಗೆ ಶಾಂತಿಯೇ ಇಲ್ಲ. ಹಾಗ್ರಿ ಅವನವನ ಈ ಗಂಡಸರಿಗೆ ಕಣ್ಣಿಗೆ ಕಾಣ್ತವ ಇಲ್ಲ ಅಂತೀನಿ. ಬೇಕಂತ ಬಂದ ನಮ್ಮಂತ ಹುಡುಗಿಯರಿಗೆ ಹಾದ ಕಾಟ ತಮ್ಮ ಬಿಸಿ ಮಾಡ್ಕೊಂತಾವ. ನಿಮ್ಮ ಹೊಲಸ ಗಂಡಸರ ಲೇ ಸಕ್ಕಿನ ಎಣ್ಣೆ, ದಾರಿ ತಪ್ಪಿ ನಡೆಯುವ ನಿನ್ನಂತವನ ಹಿಡಿದುಕೊಳ್ಳುವ ಮತೀನ ಗಂಡಸು ನಾನಲ್ಲ. ಮತ್ತೆ ಮತ್ತೆ ನೀವು ಏಕೆ ತತ್ವ ಪದಗಳನ್ನು ಬಿಡಿಸಿದಿದ್ರೆ ಗೊತ್ತಾಗೋದಿಲ್ಲ ನಿಮ್ಗ? ಅಂದರೆ ಮೈ ಮೇಲೆ ಕಬರಿಲ್ಲದೆ ಬರುವುದು ನಿನ್ನನ್ನು ನೋಡಿ ಸರುದು ನಿಲ್ಲಕ್ಕೆ ನೀನೇನು ಊರಿಗೆ ಬಸವ ಬಿಟ್ಟ ಹಸುನ? ಬಾಯಾಗಿರೋ ನಾಲಿಗೆ ಹಗರಿದತ್ತು ಮಾತಾಡಿದ್ರ ಬಾಯಾಗಿ ನಾಲಿಗೆ ಕಿತ್ತು ಕೊಡ್ತೀನಿ ಬಲ್ಲು ಜಾಕಿ. ಜೋಕೆ ಜೋಕೆ ಮಾತುಗಳು ಜಾರಿ ಹೋಗುವ ನಿನ್ನಂತ ಜಾರಿಯರಿಂದ ನಾಲಿಗೆ ಕಿತ್ತಿಸಿಕೊಳ್ಳಲಿಕ್ಕೆ ನಾನೇನು ಹಾಲು ಕುಡಿಯುವ ಹಸುಗೂಸಲ್ಲ. ಹಾಲಾಲ ಸೃಷ್ಟಿಸುವ ನಿಮ್ಮಂತ ಗರ್ವ ತುಂಬಿದ ತರುಣಿಯರನ್ನು ಸರಿದಾರಿ ತರಿಸುವ ಅಮ್ಮೀರನನು ಈಗ ನಿನ್ನನ್ನು ಯಪ್ಪ ಇವನ್ ಎದುರು ಹಾಕೊಂಡು ನನ್ನ ಜೀವಕ್ಕೆ ಮೂಲ ಐತಿ. ನನ್ನ ಸುಮ್ಕೊಂಡ್ರಂಗಿಲ್ಲ ತಿಂಡಿ ಗಣಸರ ಜೊತೆ. ನಿಮ್ಮ ತಪ್ಪಾತ್ರಿ, ನಿಮ್ ಕಾಲ್ ಮುಳ್ತೀನಿ, ನನ್ನ ಬಿಟ್ಟು ಬಿಟ್ರೆ ನಾ ಹೋಗ್ಬಿಡ್ತೀನಿ. ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿಗೆ ನಿನ್ನನ್ನು ಸಮಾಧಾನ ಮಾಡ್ಕೊ, ಏನು ಮಾಡ್ಬೇಡ. ಬೇಕಾದ್ರೆ ನಿನ್ ಜೊತೆ ಹಾಡಿ ಹೊಕ್ಕಿನ ಅಂತಾಗ ನಾ ಆಡ್ಕೊಂಡು ಹಾಳಾಗ ಹೋಗಂತ. ಸಂಗಮ ಹಿಂದೂ ಸಂಭ್ರಮ ಸುಂದರ ಲೋಕದಾಗ ಸದನು ನೀನೇ ಅನುಪಮ. ಸುಂದರ ಲೋಕದಾಗ ಸದನು ನೀನೇ ಅನುಪಮ. ಸಂಗಮ ಸಂಗಮ ಸಂಗಮ
ನಾನು ಬಯಸಿದ ಹೆಣ್ಣು ಬೇರೊಬ್ಬನ ಮಡದಿಯಾಗಿ ಈ ಮನೆ ಸೇರಿರುವಳು ನನ್ನ ಕನಸಿನ ಕಣ್ಣೇ ಶೀಲ. ಯಾರು ಇಲ್ಲದ ಸಮಯ ನಿಂತು ಈ ಮನೆಗೆ ಕಾಲಿಟ್ಟಿರುವೆ. ಬಣ್ಣದ ಮಾತುಗಳಿಂದ ನನ್ನಂತೆ ಸೆಳೆಯಲೇಬೇಕು. ಜಯರಾಜ್, ನೀನು ಮಾಡುತ್ತಿರುವ ಮೋಸದಾಟಕ್ಕೆ ಬ್ರಹ್ಮ ಬಲೆಯನ್ನೇ ಹೆಣೆದು ಆ ಬಲೆ ಬಳೆಗೆ ನಿನ್ನ ತಂಗಿಯನ್ನು ಸಿಲುಕಿಸಿ ಮುಂದೊಂದು ದಿನ ನಿನ್ನ ಅಲೆಮಾರಿಯಾಗಿ ಮಾಡದೆ ಹೋದರೆ ಇವನು ಎಂಟನೆಯ ಬಂಟ ಪೃಥ್ವಿರಾಜನೇ ಅಲ್ಲ. ಇದೇನು ಪೃಥ್ವಿರಾಜ್, ದಿಢೀರಂತ ನಮ್ಮ ಮನೆ ಕಡೆಗೆ? ಏನು ಇಲ್ಲ ಶೀಲಾ, ಸಿಟಿಯಲ್ಲಿ ಫ್ಯಾಕ್ಟರಿಗೆ ಸಂಬಂಧಪಟ್ಟ ಕೆಲಸವಿತ್ತು. ಮುಗಿಸಿಕೊಂಡು ಬರುವಾಗ ಕಾರು ಕೈ ಕೊಟ್ಟಿತ್ತು. ಅದಕ್ಕೆ ನಡೆದುಕೊಂಡು ಬರುವಾಗ ನಿನ್ನ ನೆನಪಾಯಿತು. ಅದಕ್ಕೆ ನೋಡಿಕೊಂಡು ಹೋಗೋಣತೆ ಬಂದೆ. ಹೌದು, ಏನಿದು ನಿನ್ನ ಸ್ಥಿತಿ? ಹುಟ್ಟಿರುವುದು ಸೀರೆ, ಉಳಿದಿರುವುದು ಹಾಳು ಮನೆ. ಏನ್ ಮಾಡ್ಲಿ ಪೃಥ್ವಿರಾಜ್, ಪ್ರೀತಿ ಎಂಬ ಮಾಯಿಗೆ ಕಟ್ಟು ಬಿದ್ದು ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ದೇವರು ಬರೆದ ನಿರ್ಣಯಕ್ಕೆ ನಾನು ತಲೆ ಬಾಗ್ಲೇಬೇಕಲ್ಲ. ಶೀಲಾ, ಸುಂದರವಾದ ಹೂದೋಟದಲ್ಲಿ ಬೆಳೆದ ಹೂವು ದೇವರಿಗೆ ಅರ್ಪಣೆ ಆಗಬೇಕೆಂದು ಹೂ ಅನಿಸುತ್ತೆ ವಿನಃ ಸ್ಮಶಾನಕ್ಕೆ ಹೋಗುವ ಶವಕ್ಕೆ ಅರ್ಪಣೆ ಆಗಬೇಕೆಂದು ಯಾವ ಹೂ ಬಯಸೋದಿಲ್ಲ. ಹಾಗಂದ ಮಾತ್ರಕ್ಕೆ ಬಿಟ್ಟು ಬರ್ಲಿಕ್ಕೆ ಆದಿತ್ಯ ಪೃಥ್ವಿರಾಜ್. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ನಾನು ಅನುಭವಿಸ್ಲೇಬೇಕಲ್ಲ. ಹೌದು ಶೀಲಾ, ಸುಖದ ಸುಪ್ಪತ್ತಿಯಲ್ಲಿ ಬೆಳೆದು ಸ್ವಚ್ಛಂದವಾಗಿ ಹಾರಾಡುತ್ತಿರುವ ಹಕ್ಕಿ ಇಂದು ಚೀಳು. ಹಾಗೆಂದ ಮಾತ್ರಕ್ಕೆ ಯೌವನದಲ್ಲಿ ಅನುಭವಿಸಬೇಕಾದ ಆಸೆ ಆಕಾಂಕ್ಷೆಗಳನ್ನು ಬಲಿಕೊಡ್ತೀಯ.
ನಾನೇನ್ ಮಾಡ್ಲಿ ಪೃಥ್ವಿರಾಜ್, ನಾ ಕಂಡ ಕನಸುಗಳೆಲ್ಲ ಒಡೆದು ಹೋದ ಕನ್ನಡಿ ಅಂತಾಗಿದೆ. ಮನಸ್ಸು ಬಿಚ್ಚಿ ಹಕ್ಕಿಯಂತೆ ಹಾರಾಡಬೇಕು ಅಂದ್ರೆ ಶಂಕರನ ಹೆಂಡತಿ ಎಂಬ ಕಟ್ಟಳೆ ನನ್ನನ್ನ ಕಟ್ಟಿ ಹಾಕ್ತಾ ಇದೆ. ನನಗೇನ್ ಮಾಡ್ಬೇಕು ಒಂದು ತೋಚದಂತಾಗಿದೆ. ಕಟ್ಟಳೆ ಶೀಲಾ, ಈ ಸಮಾಜದಲ್ಲಿ ಕಟ್ಟಳೆ ಎಂಬ ನಿಯಮವನ್ನು ಮಾಡಿ ಕತ್ತಲೆಯಲ್ಲಿ ಮತ್ತೊಬ್ಬರ ಗೋಡೆ ಹಾರುವ ಬಣ್ಣ ಪಂಚಸ್ಥರು ತುಂಬಿಕೊಂಡಿದ್ದಾರೆ ಈ ನಿನ್ನ ಕಟ್ಟಳೆಯ ಸಮಾಜದಲ್ಲಿ. ಅಷ್ಟೇ ಏಕೆ, ಇಲ್ಲ ಸಲ್ಲದ ಮಾತುಗಳು ನೀಡಿ ಗಂಡ ಹೆಂಡರ ನಡುವೆ ಜಗಳ ತಂದು ಕೊನೆಗೆ ಅವರ ಸಂಸಾರವನ್ನೇ ಬೇರೆ ಮಾಡಿ ಅವನಿಗೆ ಮಿಂಡನಾಗಿ ಬದುಕುವ ಸಣ್ಣ ಪಂಚಸ್ಥರು ತುಂಬಿಕೊಂಡಿದ್ದಾರೆ ಈ ಕಟ್ಟಳೆಯ ಸಮಾಜದಲ್ಲಿ. ಅಂದಾಗೆ ನೀನೇಗೆ ಚಿಂತಿಸುವೆ? ಹೊಟ್ಟಿಗೆ ಹಿಟ್ಟಿಲ್ಲದಿದ್ರು ರತಿ ಸುಖ ಬೇಡುವ ಈ ಹೆಣ್ಣಿಗೆ ಗಂಡಿನ ತೋತಕ್ಕೆ ಬೇಕು. ಮನಸ್ಸು ಬಿಚ್ಚಿ ಇರಬೇಕು ಅಂದ್ರೆ ಈ ಮನೆಯಲ್ಲಿ ತಂದೆ ಮಾತಿಗೆ ತಕ್ಕಂತೆ ನನ್ನ ಗಂಡ ಬಿದ್ದಿರಬೇಕಾದ್ರೆ ನಾನು ಕೇಳಿದ್ದನ್ನು ಕೊಡಲು ಸಾಧ್ಯವೇ? ಹೌದು ಶೀಲಾ, 7 ಕೋಟಿ ಜೀವರಾಶಿಯನ್ನು ದಾಟಿ ಬಂದಿದೆ ಈ ಮನುಷ್ಯ ಜನ್ಮ. ಅಂದಾಗೆ ಮತ್ತೆ ಮತ್ತೆ ಹುಟ್ಟಿ ಬರಲು ಇದೇನು ಹುಲ್ಲು ಜನ್ಮವಲ್ಲ. ಸಿಕ್ಕ ಸಮಯವನ್ನು ವ್ಯರ್ಥ ಮಾಡದೆ ಸುಖ ಅನುಭವಿಸಬೇಕು. ಏನಂತೀಯ? ಸುಖ ಅನುಭವಿಸ್ಬೇಕನ್ನುವುದೇನೋ ನಿಜ, ಆದ್ರೆ ಇಲ್ಲದ ದಾರಿಯನ್ನು ಆಯ್ದುಕೊಂಡ್ರೆ ಒಪ್ಪುವುದೇ ಈ ಸಮಾಜ. ಸಮಾಜ ಶೀಲಾ, ಸುಂದರವಾದ ಹುಡುಗಿಯನ್ನು ಸುಖ ಕೊಡಲಿಕ್ಕೆ ಕರೆದಾಗ ಆ ಹುಡುಗಿ ಬಂದಂತಾಕ್ಷಣ ಮರುದಿನ ಸೂಳೆ ಪಟ್ಟ ಕಟ್ಟುವ ಕಟುಕ ಸಮಾಜವಿದು. ಅಷ್ಟೇ ಏಕೆ, ಬಡವರ ಹೆಂಡತಿ ಸುಂದರವಾಗಿದ್ದರೆ ಸಂಜೆ ಬಂದು ಗಂಡನಿಗೆ ಸಿಕ್ಕಾಪಟ್ಟೆ ಸಾರೈಕೆ ಮೊದಲನೇ ರಾತ್ರಿ ಮಾಡುವ ಗಂಡ ಸಮಾಜಘಾತಕರಿರುವ ಜಾಗವಿದು. ಅಷ್ಟೇ ಏಕೆ, ವಯಸ್ಸು 60 ದಾಟಿದರೂ 6 ವರ್ಷದ ಅಸುಳಿಯ ಮೇಲೆ ಅತ್ಯಾಚಾರ ಮಾಡುವ ಲಪಂಗರಿರುವ ಸಮಾಜವಿದು. ಅಂದಾಗ ನೀನೇಕೆ ಭಯಪಡುವೆ? ಹಾಗಾದ್ರೆ ಹುಚ್ಚೆದ್ದು ಕುಣಿಯುವ ಈ ನನ್ನ ಯೌವನವನ್ನ ಮುಚ್ಚಿಡದೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುವಂತಿದೆ. ಹೌದು ಶೀಲಾ, ನೀನು 1000 ಸಾರಿ ವಿಚಾರಿಸಿದರೂ ಕೊನೆಗೆ ಸಿಗ ಉತ್ತರ ಪ್ರಣಯ ಸುಖ. ನೀನಿದಕ್ಕೆ ಒಪ್ಪಿದರೆ ಸಾರಾಗವಾಗಿ ಸಾಗಬಲ್ಲೆ ನಿನ್ನ ಮನದರ. ಪೃಥ್ವಿರಾಜ್, ಒಂದು ವೇಳೆ ಈ ನಮ್ಮ ಪ್ರಣಯದ ನಾಟಕ ಏನಾದ್ರೂ ನನ್ನ ಗಂಡನ ಮನೆಯವರಿಗೆ ಗೊತ್ತಾದ್ರೆ ಆಗ ನನ್ನ ಗತಿ? ಶೀಲಾ, ವಿದ್ಯಾವಂತನಾದರೂ ಬುದ್ಧಿ ನಿನ್ನ ಗಂಡ ಬಡತನದ ಬೇಗೆಯಲ್ಲಿ ಬೆಳೆದು ಬೆಂಡಾದ ಇನ್ನು ನಿಮ್ಮ ಮಾವ, ಇನ್ನು ನಿಮ್ಮ ಹಬ್ಬ ಹಾಕಿದ ಹಾಲದ ಮರಕ್ಕೆ ನೀರೆರೆಯುವ ನಿನ್ನ ಭಾವ. ಅಂತವರಿಂದ ನಿನಗೆ ತೊಂದರೆ ಇಲ್ಲ. ಆಗೇನಾದ್ರೂ ತೊಂದರೆ ಬಂದರೆ ಮರುಕ್ಷಣದಲ್ಲಿ ನನ್ನ ಮನದ ಮಹಾರಾಣಿಯನ್ನಾಗಿಸಿಕೊಳ್ಳುವೆ. ಬೇಡ. ಚೇಚೆ, ಹಾಗೇನಿಲ್ಲ. ಇಷ್ಟು ದಿನ ಚಿಂತೆಯಲ್ಲಿದ್ದ ಈ ನನ್ನ ಮನಸ್ಸನ್ನ ಹಗರ ಮಾಡಿದ ಹಮ್ಮೀರ ನೀವು. ಕಮಾನ್ ಮೈ ಡಾರ್ಲಿಂಗ್. ಶೀಲಾ, ಈ ಪ್ರೇಮದ ಕಾಣಿಕೆಯಾಗಿ ಸ್ವಾತಿ ಮುತ್ತಿನ ಮಳೆಯಾಗಿ ಸುರಿಸುವುದು ಸಿಹಿ ಮುತ್ತಿನ ಸುರಿಮಳೆ. ಸೊಗಸರು ನೀಡುವ ಮಧು ಮುದವನು ನೀಡುವ
ನೋಡು ರಾಜ, ಇಷ್ಟು ದಿನ ಚಿಂತೆಯಲ್ಲಿದ್ದ ಈ ನನ್ನ ಮನಸ್ಸಿಗೆ ಮುಂಗಾರು ಮಳೆ ತನಿಸಿ ನನ್ನ ಮನಸ್ಸನಿಸಿದೆಯಾ? ಅಕ್ಕ ಬಾಬಾ ಬರುವ ಹೊತ್ತಾಯ್ತು, ನಾನು ಹೋಗಿ ಅಡುಗೆ ಸಿದ್ಧತೆ ಮಾಡ್ತೀನಿ. ಬರ್ಲಾ? ಶೀಲಾ, ಹಾಗಾದರೆ ಮುಂದಿನ ನಮ್ಮ ಭೇಟಿ ಮತ್ತೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ನಾನು ಬಲ್ಲ. ಬಾಯ್. ಓಕೆ ಬಾಯ್. ಶೀಲಾ, ನಾನು ಬೀಸಿದ ಮೋಸದ ಗಣದಲ್ಲಿ ಸಿಕ್ಕಾಕಿಕೊಂಡ ಮೀನು ನೀನು. ಇನ್ನು ಮುಂದೆ ನಾನು ಆಡಿಸಿದಂತೆ ಆಡಲೇಬೇಕು. ಅಂಥದ್ರಲ್ಲಿ ಸಿಕ್ಕ ಸಿಕ್ಕ ಪ್ರಾಣಿಯನ್ನು ತಿಂದು ತೆಗೆದುತ್ತ ನಿಮ್ಮ ಅಣ್ಣನಿಗೆ ಸಂಚು ಮಾಡಿ ಹಚ್ಚುವ ಜೈರಾಜ್, ನಿನ್ನ ತಂಗಿಯಿಂದಲೇ ನಿನ್ನ ಪ್ರಾಣಕ್ಕೆ ಕೂತು ತಂದು ನಿನ್ನ ಸರ್ವಸ್ತನ ಕೈ ವಶ. ನೀನು ಮಾಡಿದ ಮೋಸಕ್ಕೆ ಪ್ರತಿ ಮೋಸ ಮಾಡದೆ ಹೋದರೆ ಇವನು ಕಪಟ ಕಾರಸ್ಥಾನದ ಖಳನಾಯಕರಾಧಿಪತಿ ಪೃಥ್ವಿರಾಜೇ ಅಲ್ಲ. ಒಂದು ಬಾರಿ ಇಡುವ ಗುಂಡ ಆಮೇಲೆ ಪೃಥ್ವಿರಾಜ್, ಯೋಗ್ಯ ಕಾಡು ಮೃಗ ಒಂದು ದಾರಿ ತಪ್ಪೆ ನಾಡಿಗೆ ಬಂದಕ್ಕೆ ಕಾಣುತ್ತದೆ. ಕಾಡಿನಲ್ಲಿ ಆಹಾರ ಸಿಗದಾಗ ನಾಡಿಗೆ ಬರುವುದು ಕಾಡು ಪ್ರಾಣಿಗಳ ಲಕ್ಷಣ ಮಿಸ್ಟರ್ ಅರ್ಜುನ್. ನಾಡಿಗೆ ಬಂದ ಕಾಡು ಪ್ರಾಣಿಯನ್ನು ಕಲ್ಲು ಬಡಗಿಂದ ಹೊಡೆದು ಕೊಲ್ಲುವರು ಈ ನಾಡಿನ ಜನ ಅಂತ ಗೊತ್ತಿರ್ಬೇಕಲ್ಲ ಅರ್ಜುನ. ಮಾಂಸದ ರುಚಿ ಕಂಡು ಕಾಡು ಪ್ರಾಣಿಗಳಿಗೆ ಜೀವ ಬಯ್ಯಲ್ಲ, ಬಟ್ ಅದಕ್ಕೆ ಹಸಿವಿಂಗಿಸಬೇಕು ಅಷ್ಟೇ. ಅದಕ್ಕೆ ಆಹಾರ ಸಿಕ್ಕಿತು, ಖುಷಿಯಿಂದ ಉಂಡು ಹೋಗುತ್ತಿದ್ದೇನೆ. ಗಂಗಾ, ಗಂಗಾ, ಯಾರಿರುವಿರಿ ಮನೆಯಲ್ಲಿ? ಮಾವ, ಅಕ್ಕ ಮನೆಯಲ್ಲಿಲ್ಲ. ಇವತ್ತು ಮಂಗಳವಾರ ಅಂತ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇನ್ನೇನು ಬರ್ಬೋದು ಮಾವ. ಶೀಲಾ, ಮನೆಗೆ ಯಾರಾದರೂ ಬಂದಿದ್ದಾರೆ ನಮ್ಮ? ಇಲ್ಲ ಮಾವ, ಬೆಳಿಗ್ಗೆಯಿಂದ ಮನೆಗೆ ಯಾರು ಬಂದಿಲ್ಲ. ಯಾಕೆ? ಯಾಕೂ ಇಲ್ಲಮ್ಮ ಶೀಲಾ. ಮನೆಯಲ್ಲಿ ಯಾರು ಇಲ್ಲವೆಂಬ ಸಮಯವನ್ನು ಸಾಧಿಸಿ ಕಳ್ಳ ಬೆಕ್ಕೊಂದು ಮನೆಗೆ ನುಗ್ಗಿ ಹಾಲು ಕುಡಿಯಬೇಕೆಂದು ಹೊಂಚು ಹಾಕುತ್ತಿತ್ತಮ್ಮ. ಆದರೆ ಮನೆ ಮಾಲೀಕ ಬಂದ ತಕ್ಷಣ ಬೋಲ ಮುದುರಿಕೊಂಡು ಓಡಿ ಹೋಯ್ತಮ್ಮ, ಓಡಿ ಹೋಯ್ತು. ಅದಕ್ಕೆ ಕೇಳ್ತೆ. ಹೋಗ್ಲಿ ಬಿಡಿ ಮಾವ, ಬೆಕ್ಕು ಕದ್ದು ಹಾಲು ಕುಡಿದು ಬೆಕ್ಕಿನ ಲಕ್ಷಣ. ಅದು ಈಗ ಬಂದ ಮಾತಲ್ಲ ಮಾವ, ತಲತಲಾಂತರದಿಂದ ಬಂದ ಮಾತು ಅಂದಾಗ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಹೌದಮ್ಮ, ಕದ್ದು ಹಾಲು ಕುಡಿಯುವ ಬೆಕ್ಕುಗಳಿರುವ ಈ ಸಮಾಜದಲ್ಲಿ ತುಂಬಿದ ಹಾಲಿನ ಬಿಂದಿಗೆಯನ್ನು
ಬಾಯ್ ತೆರೆದಿಡುವಷ್ಟು ಮುಟ್ಟಾಳ ಮನೆತನದ ಮಾಲೀಕ ನಾನಲ್ಲಮ್ಮ, ನಾನಲ್ಲ. ಕಳ್ಳ ಬೆಕ್ಕ ಬರುವ ದಾರಿಯನ್ನು ಹರಿತು ಬಿಸಿ ನೀರು ಉಗ್ಗೆ ಭಯ ಹುಟ್ಟಿಸುವ ಮಾನವಂತರ ಮನೆತನ ಮಾಡಿದು ಮಾನವಂತರ ಮನೆತನ. ಮಾವ, ಹೆದರಿಸಿದ ಮಾತ್ರಕ್ಕೆ ಬೆಕ್ಕು ಮನೆಗೆ ಬರದೇ ಇರಬಹುದು, ಆದ್ರೆ ಹಾಲು ಕುಡಿಯುವುದನ್ನ ಬಿಟ್ಟು ಬದುಕಲು ಸಾಧ್ಯವೇ ಮಾಮ ಶ್ರೀ? ನೋಡಮ್ಮ ಶೀಲಾ, ಕದ್ದು ಹಾಲು ಕುಡಿಯುವುದು ಬೆಕ್ಕಿನ ಹುಟ್ಟು ಕೆಟ್ಟ ಗುಣ ಇರಬಹುದು ನಿಜ, ಆದರೆ ಹಾಲು ಕುಡಿಯುತ್ತಾನೆಂದ ಹಠಕ ಬಿದ್ದರೆ ಬೇಟೆಗಾರರು ಹಾಕಿದ ಬಲೆಯಲ್ಲಿ ಸಿಕ್ಕಕೊಂಡು ಸಾಯುವುದು ನಿಶ್ಚಿತವಲ್ಲವೇ ನಮ್ಮ ಮಾವ? ಸಾಯ್ಲಿಕ್ಕೆ ಅದು ಮನೆಯಲ್ಲಿ ಸಾಕಿದ ಬೆಕ್ಕಲ್ಲ, ಕಾಡಲ್ಲಿ ಬೆಳೆದ ಬೆಕ್ಕು. ಸಾವು ಬರುವುದಿಲ್ಲಿಂದ ಮಾತು ಹೇಳಿ. ನೋಡಮ್ಮ ಶೀಲಾ, ಬೇಟೆಗಾರ ಬೇಟೆ ಆಡುವುದು ಕಾಡ ಪ್ರಾಣಿನ ಹೊರತು ಸಾಕು ಪ್ರಾಣಿಗಳನ್ನಲ್ಲ, ಇದು ನಿನಗೆ ತಿಳಿದಿರಲಿ. ಹಾಗಾದ್ರೆ ಬೇಟೆ ಆಡುವ ಬೇಟೆಗಾರನ ದಾರಿ ತಪ್ಪಿಸುವ ಪ್ರಾಣಿಗಳೆಷ್ಟಿಲ್ಲ ಮಾವ ಈ ಜಗದಲ್ಲಿ? ಶೀಲಾ, ಕುಂಬಾರ ಮಾಡಿದ ಈ ಮಡಿಕೆಯಲ್ಲಿ ಹಾಲನ್ನು ತುಂಬಿ ಹಾಲನ್ನು ಕಾಯುವ ಜವಾಬ್ದಾರಿ ನಿನ್ನದು ಎಂದು ಕಟ್ಟಪ್ಪನ ಮಾಡಿದರೆ ಕಾದಿತು ಆ ಮಣ್ಣಿನ ಮಡಕೆ. ಆದರೆ ಮಣ್ಣಿನಿಂದ ಮಾಡಿದ ಈ ಮಡಿಕೆಗಿರೋ ನಿಯತ್ತು ಹಾಲಿಗೂ ಸಹ ಬೇಕಾಗುತ್ತಲ್ವೇನಮ್ಮ? ಹಾಗಾದ್ರೆ ಜವಾಬ್ದಾರಿಯಿಂದ ಕಾಯುವ ಮಣ್ಣಿನ ಮಡಿಕೆಯಲ್ಲಿರುವ ಹಾಲಿಗೆ ಒಂದೇ ಒಂದು ತೊಟ್ಟು ಹುಳಿ ಬಿದ್ರೆ ಆವಾಗ ಏನ್ ಮಾಡ್ತೀರಾ ಮಾಮ ಶ್ರೀ? ಹೌದಮ್ಮ, ತುಂಬಿದ ಹಾಲಿನ ಬಿಂದಿಗೆಯಲ್ಲಿ ಒಂದು ತೊಟ್ಟ ಹುಳಿ ಬಿದ್ದರೆ ಸಾಕಮ್ಮ, ಹಾಲಿಗೆ ಹಾಲೇ ಕೆಟ್ಟ ಹೋಗುತ್ತದೆ. ಅದಕ್ಕೆ ಹೇಳಿರುವುದು ಕವಿ ಗುರುರಾಜವರು, ಎಚ್ಚರ ತಂಗಿ ಎಚ್ಚರ, ಕಾಮದ ಹುಚ್ಚರಿರುವರು ಈ ಕಲಿಯುಗದಲ್ಲಿ ಎಚ್ಚರ ಅಂತ. ಹಾಗಾದ್ರೆ ಕೆಟ್ಟು ಹೋಗಿರುವ ಅದೇ ಮಜ್ಜಿಗೆ ಮೊಸರನ್ನ ಕಟ್ಟುದು, ಮಜ್ಜಿಗೆ ಮೊಸರು ಮಾಡಿ ತಿಂದು ಆನಂದ ಪಡುವುದನ್ನ ನೀವು ನೋಡಿಲ್ವಾ? ಹೌದಮ್ಮ, ಹುಳಿ ಹಿಂಡಿದ ಹಾಲಿನಿಂದ ಮಜ್ಜಿಗೆ ಮೊಸರು ತಯಾರಿಸುವುದು ಸಹಜವಮ್ಮ. ಆದರೆ ಮಾನವಂತರ ಮನೆಯಲ್ಲಿಟ್ಟ ಮೀಸಲಾಗಿ ಎಪ್ಪು ಎಂಬ ಹುಳಿ ಹಾಕಿ ಮಾಡಿದ ಮಜ್ಜಿಗೆ ಮೊಸರು ಸಂಪಾದ ಪರಿಮಳವನ್ನೇ ಬೀರುತ್ತದೆ. ಅದನ್ನು ಎಷ್ಟು ದಿನವಾದರೂ ಇಟ್ಟ ತಿನ್ನಬಹುದು. ಆದರೆ ಬೇರೆಯವರ ಹಿಂಡಿದ ಹುಳಿಯಿಂದ ಮಾಡಿದ ಮಜ್ಜಿಗೆ ಮೊಸರು ಕೆಟ್ಟ ವಾಸನೆಯನ್ನೇ ಬೀರುತ್ತದೆ. ಅಷ್ಟೇ ಯಾಕಮ್ಮ, ಇಟ್ಟು ತಿನ್ನಲು ಹೋದರೆ ಕೆಟ್ಟ ಹುಳವಾಯಿತ ಹೊರತು ಪರಿಮಳ ಸಿಗಲು ಸಾಧ್ಯವೇನಮ್ಮ? ಮಾವ, ಕೆಟ್ಟು ಹೋಗಿರುವ ಅದೇ ಮಜ್ಜಿಗೆ ಮೊಸರನ್ನ ಕಡಗೋಲಿನಿಂದ ಕಟ್ಟಿದು ಬೆಣ್ಣೆ ಮಾಡಿ ತಿಂದು ಆನಂದಿಸಬಹುದಲ್ಲ? ಶೀಲಾ, ಕಡಗೋಲಿಂದ ಕಟ್ಟಿದ ಆಡಿನ ಬೆಣ್ಣೆ ಬೇಡುವ ಜನಗಳು ಬಂದ ಕೇಳಿದಾಕ್ಷಣ ನೀನು ಕೊಟ್ಟಾಗ ತಿನ್ನುವ ಬಾಯೇ ಸುಮ್ಮನಿರ್ಬೋದಮ್ಮ. ಆದರೆ ವಾಸನ ಅರಿಯುವ ಮೂಗು ಹೇಳುತ್ತೆ ಇದು ಮಾನವಂತರ ಮನೆತನ ಬೆಣ್ಣೆ ಅಲ್ಲ ಅಂತ. ಅಷ್ಟೇ ಏಕಮ್ಮ, ಹೆಣ್ಣು ಎಷ್ಟೇ ಕದ್ದ ಮುಚ್ಚಿ ಹಾದರ ಮಾಡಿದ ಹಣದ ಮಗುವಿಗೆ ಸೂಳೆ ಮಗ ಅನ್ನುತ್ತಾರೆ ಹೊರತು ಗರತಿ ಮಗ ಅಂತ ಯಾರು ಹೇಳುವುದಿಲ್ಲ ಈ ಸಮಾಜದಲ್ಲಿ. ಅಂದ್ರೇನು ಮಾವ ನಿಮ್ಮ ಮಾತಿನ ಅರ್ಥ? ನೀವು ಮಾತಾಡ್ತಿರುವ ಮಾತುಗಳನ್ನ ಕೇಳ್ತಾ ಇದ್ರೆ ನಾನೇ ತಪ್ಪು ಮಾಡಿರುವ ಹಾಗೆ ಮಾತಾಡ್ತಾ ಇದ್ರಲ್ಲ? ಶೀಲಾ, ಮಗು ಕಾಲ ಮೇಲೆ ಏಸಿಗೆ ಮಾಡಿಕೊಂಡು ತಂದ ಮಾತ್ರಕ್ಕೆ ಮಗುವಿನ ಕಾಲು ಕಡಿಯೋಕಾಗುತ್ತೆ? ಇಲ್ಲಮ್ಮ, ಅದರ ಕೈ ಕಾಲಗಳನ್ನು ತೊಳೆದು ಮುಂದೆ ಈ ರೀತಿ ಮಾಡಬಾರದಂತ ಬುದ್ಧಿ ಹೇಳಬೇಕು ಅಷ್ಟೇ. ಅದಕ್ಕೆ ಕೊನೆದಾಗಂದು ಮಾತು ಹೇಳ್ತೀನಿ ಕೇಳಮ್ಮ. ಹೆಣ್ಣು ಅರಿತು ನಡೆದರೆ ಮೊಣಗಾಗುವಳು ನಾರಿ, ಇದನ್ನ ಮರೆತು ನಡೆದರೆ ಊರಿಗಾಗುವಳು ಮಾರಿ.
ಅರ್ಥ ಮಾಡಿಕೊಂಡು ನಡಿಬೇಕಮ್ಮ ಅಷ್ಟೇ. ಏನು ಸೊಸೆ ಬಾವ ಇಬ್ರು ಸೇರಿ ಗಂಭೀರದ ವಿಚಾರ ಮಾಡ್ತಿರುವ ಹಾಗಿದೆ ಅಲ್ಲ? ಏನಿಲ್ಲ ಗಂಗಾ, ಶೀಲಾ ಈ ಮನೆಗೆ ಹೊಸಬಳು, ಮೇಲಾಗಿ ಚಿಕ್ಕವಳು. ಅದಕ್ಕೆ ನಮ್ಮ ಮನೆ ರೀತಿ ನೀತಿಗಳನ್ನು ತಿಳಿಸಿ ಹೇಳ್ತಿದ್ದೆ ಅಷ್ಟೇ. ಏನ್ರಿ ನನ್ನ ತಂಗಿನ ಅಷ್ಟೊಂದು ದಡ್ಡಿ ಅಂತ ಮಾಡಿದ್ದೀರಾ? ವಿದ್ಯಾವಂತೆ ಬುದ್ಧಿವಂತೆ ಅಷ್ಟೇ ಅಲ್ಲ, ನನ್ನ ಮೈದುನಿಗೆ ತಕ್ಕ ರೂಪವತಿ ಅಲ್ವೇನಮ್ಮ? ಗಂಗಾ, ನೀನು ವರ್ಣಿಸುವ ರೀತಿ ನಿನ್ನ ತಂಗಿಗೆ ಇಷ್ಟವಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಹೋಗೇ ಬಿಟ್ಟಳು. ಹಾ ಹೌದು ಗಂಗಾ, ನೀನು ದೇವಸ್ಥಾನಕ್ಕೆ ಹೋಗಿದ್ದಲ್ಲ, ಆ ದೇವರ ಹತ್ತಿರ ಏನು ಬೇಡಿಕೊಂಡು ಬಂದೆ? ಒಂದು ಹೆಣ್ಣು ಬಯಸುವುದಾದ್ರೂ ಏನಿದೆ? ಯಾವಾಗ್ಲೂ ಈ ನನ್ನ ಮನೆ ನಗುನಗುತ್ತಾ ಇರಬೇಕು ಅಷ್ಟೇ ಅಲ್ಲ ರೀ. ಈ ನನ್ನ ಮುದ್ದಾದ ಗಂಡನಿಗೆ ಮುದ್ದಾಡೋದಕ್ಕಾಗಿ ಒಂದು ಮುದ್ದಾದ ಮಗು ಕೂಡ ಅಂತ ಬೇಡ್ಕೊಂಡು ಬಂದೆ ರೀ. ಗಂಗಾ, ಕಂಡ ದೇವರಿಗೆ ಹರಕ ಹೊತ್ತನಂತ ಮಾತ್ರಕ್ಕೆ ಗಂಡನಿಲ್ಲದೆ ಮಕ್ಕಳಾದವೆ ಅಂದಾಗ ಮಕ್ಕಳನ್ನ ದಯಪಾಲಿಸುವ ದೇವರೇ ಇಲ್ಲಿ ನಿಂತಿರುವಾಗ ಆ ದೇವರ ಕೊಡಲು ಏನು ಸಾಧ್ಯವೇ? ಅಂದ್ರೆ ಹಾಗಾದ್ರೆ ದಯಪಾಲಿಸಿ ನನ್ನ ದೇವ್ರೆ. ಈ ನನ್ನ ಮುದ್ದಾದ ಮಡಿದೆಯನ್ನು ಒಪ್ಪಿ ಮುದ್ದಾಡಬೇಕೆಂಬುದೇ ನನ್ನ ಮನಸ್ಸು ಹಾತುರುತ್ತದೆ. ಈ ಹಾತುರ ಜೀವಕ್ಕೆ ನನ್ನ ಮನ ದರ್ಶನ ಆಗಿ ನನ್ನ ಮನ ತಣಿಸು ಬಾ ನನ್ನ ಚಿನ್ನ. ಆಯ್ತು ರೀ. ಆ